धमाधव जय कुंज बिहारी। जय ओम विष्णुपाद परमहंस परिव्राजकाचार्य अष्टोत्तर श्री भक्ति वेदांत स्वामी शिला प्रभुपाद की जय। अनंत कोटि वैष्णव वृंद की जय। नामाचार्य श्री हरिदास ठाकुर की जय। प्रेम से कहो श्री कृष्ण चैतन्य प्रभु नित्यानंद श्री अद्वैत गदाधार श्रीवासदि गौर भक्त वृंद की जय। गंगमयी यमुनमयी की जय। भक्ति देवी तुलसी महारानी की जय। सामवेद भक्त वृंद की जय। राधा विनोद भगवान की जय। जगन्नाथ बलदेव सुभद्रमयी की जय। गौरनिताय की जय। All glory to the assembled devotees, all glory to the assembled devotees, all glory to the assembled devotees, all glory to Sri Guru and Gauranga. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. Narayanam Namaskrityam Naran Chaiva Narottamam Devim Saraswatim Vyasam Tato Jayamudiraye Nashtaprayeshu Abhadreshu Nityam Bhagavata Sevaya Bhagavate Uttama Shloke Bhaktir Bhavati Naishtaki. ओम अज्ञानतिमिरन्दस्य ज्ञानञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा माह्यं ददान्ति स्वपदान्तिकं। वन्देऽहं श्रीगुरुं श्रीयुतपदकमलं श्रीगुरुं वैष्णवांश्च श्रीरूपं साग्रजातं सहगण रघुनाथान्वितं तं सजीवं सद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च। हे कृष्णा करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णपृष्ठाय भूतले श्रीमते भक्ति वेदांत स्वामिनिति नामिने नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधार श्रीवासदि गौरभक्त वृंद। हरे कृष्णा 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 हरे 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 राम 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 हरे हरे। मूकं करोति वाचालं पंगुर्लंघायते गिरिं यत्कृपापमहं वंदे श्रीगुरुं दीनतारिणं परमानंदमाधवं श्री चैतन्य ईश्वरं। हरे कृष्ण। ಎಲ್ಲರಿಗೂ ರಾಧಾಷ್ಟಮಿಯ ವಿಶೇಷವಾದಂತಹ ಒಂದು ಕನ್ನಡದಲ್ಲಿ ಪ್ರವಚನಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾಳೆ ರಾಧಾಷ್ಟಮಿ ಅವತರಿಸಿದ ದಿನ. ಸೊ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಕೂಡ ರಾಧಾಷ್ಟಮಿಯ ಶುಭಾಶಯಗಳನ್ನ ತಿಳಿಸ್ತಾ, ಅತಿ ಸುಂದರವಾದಂತಹ ಅದ್ಭುತವಾದಂತಹ ಸಂದರ್ಭ ನಾಳೆ. ಜನ್ಮಾಷ್ಟಮಿಗಿಂತ ರಾಧಾಷ್ಟಮಿ ತುಂಬಾ ಶ್ರೇಷ್ಠ. ಯಾಕೆಂದ್ರೆ ರಾಧಾಷ್ಟಮಿ ನಮ್ಮ ಜೀವನದಲ್ಲಿ ಜನ್ಮಾಷ್ಟಮಿಯನ್ನ ಇನ್ನಷ್ಟು ಅರ್ಥಪೂರ್ಣ ಮಾಡಿಸುತ್ತೆ. ನಂಬರ್ 1, ಯಾಕೆಂದ್ರೆ ಕೃಷ್ಣ ಈ ಲೋಕಕ್ಕೆ ನಮ್ಮ ಹೃದಯಗಳನ್ನ ಆಕರ್ಷಣೆ ಮಾಡಲಿಕ್ಕೆ ಪ್ರತ್ಯಕ್ಷ ಆದದ್ದು. ಆದರೆ ಆಕರ್ಷಿಸುವಂತಹ ಮಾರ್ಗ ಯಾವುದು ಅಂತಂದ್ರೆ ಭಗವಂತನ ದಯೆ, ರಾಧಾರಾಣಿಯ ದಯೆ. ಆ ದಯೆ ಕೃಷ್ಣನ ಹೃದಯದಿಂದ ಹರಿಯುವುದೇ ರಾಧಾರಾಣಿಯ ವ್ಯಕ್ತಿತ್ವದ ಮೂಲಕ ಅನ್ನೋದನ್ನ ನಾವು ತಿಳ್ಕೋಬೇಕು. ಯಾಕಂದ್ರೆ ಭಕ್ತಿಯಲ್ಲಿ ಅತಿ ಶ್ರೇಷ್ಠರಾದಂಥವಳು ರಾಧಾರಾಣಿ. ಅದಕ್ಕಾಗಿ ರಾಧಾರಾಣಿಯ ರಾಧಾಷ್ಟಮಿಯ ಅವತರಣ
ಕೃಷ್ಣ ಜನ್ಮಾಷ್ಟಮಿಯ ಅವತರಣವನ್ನ ನಮ್ಮೆಲ್ಲರಿಗೂ ಪರ್ಟಿಕ್ಯುಲರ್ಲಿ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡಿಸುತ್ತೆ. ಯಾಕಂದ್ರೆ ಜನ್ಮಾಷ್ಟಮಿ ಅಂದ್ರೆ ನಿಜವಾದಲ್ಲಿ ರಾಧಾಷ್ಟಮಿಯ ಆಚರಣೆಯ ಸಿದ್ಧತೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಜನ್ಮಾಷ್ಟಮಿ 15 ದಿವಸ ಮುಂಚೆ ಬರುತ್ತೆ. ಜನ್ಮಾಷ್ಟಮಿ ಅಂದ್ರೆ ನಿಜವಾಗಿ ರಾಧಾಷ್ಟಮಿಯ ಸಿದ್ಧತೆ ಅಂತ ಹೇಳ್ಬಹುದು. ಸೊ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಪ್ರತ್ಯಕ್ಷ ಆಗಿದ್ದು ನಮ್ಮೆಲ್ಲರೊಂದಿಗೂ ಆ ಒಂದು ರಾಧಾಷ್ಟಮಿಯನ್ನ ಆಚರಣೆ ಮಾಡ್ಲಿಕ್ಕೆ 15 ದಿವಸ ಮುಂಚೆ ಅವತರಣ ಆದನೇನೋ ಅಂತ ಅನಿಸ್ಬೋದು ನಮಗೆಲ್ಲರಿಗೂ. ಇದು ಅತ್ಯಂತ ಸುಂದರವಾದಂತಹ ತಿಳುವಳಿಕೆ. ಇದಕ್ಕಿಂತ ಒಂದು ಶ್ರೇಷ್ಠವಾದಂತಹದ್ದು ಏನು ಅಂತಂದ್ರೆ, ರಾಧಾಷ್ಟಮಿಗಿಂತ ಶ್ರೇಷ್ಠವಾದದ್ದು ಸಂದರ್ಭ ಏನು ಅಂತಂದ್ರೆ ಶರದ್ ಪೌರ್ಣಿಮಾ ಅಂತ ಬರುತ್ತೆ. ಈ ಪೌರ್ಣಿಮಾ ಬರುತ್ತೆ ಇವಾಗ, ಶರದ್ ಪೌರ್ಣಿಮಾ. ಸೊ ಭಾದ್ರಪದ ಮಾಸದಲ್ಲಿ ಬರುವಂತಹ ಒಂದು ಪೌರ್ಣಿಮೆ. ಒಂದ್ ಕಡೆ ರಾಧಾನಾಥ್ ಸ್ವಾಮಿ ಮಹಾರಾಜರು ಹೇಳ್ತಾರೆ, ರಾಧಾರಾಣಿ ಅವತರಿಸ್ತಾಳೆ, ಆದರೆ ಅವತರಣೆಯ ಪರಮ ಶಿಖರ ಅಂತ. ಆ ರಾಧಾರಾಣಿ ಅವತರಣ ಅಷ್ಟು ದೊಡ್ಡದು. ಅವಳ ಪ್ರತ್ಯಕ್ಷತೆಯ ಪರಮ ಕಾರಣ ಏನು ಅಂತಂದ್ರೆ ಕೃಷ್ಣನೊಂದಿಗೆ ಆನಂದ ಭರಿತವಾಗಿ, ಉಲ್ಲಾಸ ಭರಿತವಾಗಿ ಈ ರಾಸಲೀಲೆಯಲ್ಲಿ ನೃತ್ಯವನ್ನ ಮಾಡುವಂತಹದ್ದು. ಇದು ಶರದ್ ಪೌರ್ಣಿಮಾ ದಿವಸ ವಿಶೇಷವಾದಂಥದ್ದು. ರಾಧಾರಾಣಿಯವರ ಗಮನ ಕೇವಲ ಕೃಷ್ಣನ ಮೇಲೆ ಇರುತ್ತೆ. ಕೃಷ್ಣ ಹೇಗೆ ಸಂತೋಷ ಪಡಬೇಕು, ಯಾಕಂದ್ರೆ ಕೃಷ್ಣ ಸಂತೋಷ ಪಟ್ರೆ ರಾಧಾರಾಣಿ ಸಂತೋಷ ಪಡ್ತಾ ಇದ್ಲು. ಹಾಗೆ ಉಲ್ಟಾನು ಕೂಡ ಆಗ್ತೈತಿ. ಯಾವಾಗ ರಾಧಾರಾಣಿ ಸಂತೋಷ ಆಗ್ತಾಳೆ, ಕೃಷ್ಣ ಸಂತೋಷ ಆಗ್ತಾ ಇದ್ದ. ಸೊ ಅದಕ್ಕೆ ನಾವು ರಾಧಾರಾಣಿಯನ್ನ ಅಕಸ್ಮಾತ್ ಸಂತೋಷ ಪಡಿಸ್ಬೇಕು ಅಂದ್ರೆ, ಕೃಷ್ಣ ನಮ್ಮ ಮೇಲೆ ದಯೆ ತೋರಿಸ್ಬೇಕು ಅಂತಂದ್ರೆ ನಾವು ಯಾರನ್ನ ಕೇಳ್ಬೇಕು ಅಂತಂದ್ರೆ ರಾಧಾರಾಣಿನ ಕೇಳ್ಬೇಕು. ನಾವು ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಏನ್ ಹೇಳ್ತೀವಿ? ಹರೇ ಅಂದ್ರೆ ರಾಧೆ. ಸೊ ರಾಧಾರಾಣಿಯನ್ನ ನಾವು ಕೇಳ್ಕೊತೀವಿ, ಹರೇ ಕೃಷ್ಣ, ಹರೇ ಅಂದ್ರೆ ರಾಧೆ, ನನಗೆ ಕೃಷ್ಣನ ಭಕ್ತಿಯನ್ನ ದಯಪಾಲಿಸು. ಕೃಷ್ಣನ ನಾಟ್ ಭಕ್ತಿ ಅಷ್ಟೇ ಅಲ್ಲ, ಕೃಷ್ಣನ ಭಕ್ತಿ ಅಷ್ಟೇ ಅಲ್ಲ, ಭಕ್ತಿಯ ಸೇವೆಯನ್ನ ದಯಪಾಲಿಸು ಅಂತ ಕೇಳ್ತೀವಿ ನಾವು ಕೃಷ್ಣನನ್ನ, ರಾಧೆಯನ್ನ ಕೇಳ್ತೀವಿ. ಅದಕ್ಕೆ ಅವಳು ಹೇಳ್ತಾಳೆ, ಎಂತದಿದ್ರು ಕೂಡ ಭಕ್ತನಿಗೆ ಆಶೀರ್ವಾದವನ್ನ ಇಡ್ತಾಳೆ. ಅಷ್ಟೇ ಅಲ್ಲ, ಕೃಷ್ಣನಿಗೆ ಹೇಳ್ತಾರೆ, ಈ ಭಕ್ತನಿಗೆ ದಯವಿಟ್ಟು ನೀನು ಆಶೀರ್ವಾದವನ್ನ ನೀಡು ಅಂತ ಹೇಳಿ ಅವಳು ಕೃಷ್ಣನಿಗೂ ಕೂಡ ಹೇಳ್ತಾಳೆ. ಅದಕ್ಕೆ ನಾವು ನಾಳೆಯ ದಿವಸ ಅತಿ ಅನನ್ಯ ಭಾವದಿಂದ ರಾಧಾರಾಣಿಗೆ ನಾವು ಪ್ರೇ ಮಾಡ್ಬೇಕು. ನಾಳೆ ಅವಳ ಅವತರಣವಾದಂತಹ ದಿವಸ. ಈ ಲೋಕದಲ್ಲಿ ಈ ಒಂದು ರಾಸ ನೃತ್ಯ ಏನಿದೆಯಲ್ಲ, ಆ ನೃತ್ಯ ಮಾಡ್ತಾ ಇದ್ರಲ್ಲ, ಆ ನೃತ್ಯ ಚೈತನ್ಯ ಮಹಾಪ್ರಭುಗಳ ಮೂಲಕ ಸಂಕೀರ್ತನವಾಗಿ ನಮಗೆ ಸಿಕ್ತಿ. ಇವತ್ತಿನ ದಿವಸ ನೀವು ನೋಡ್ತೀರಾ, ಹರೇ ಕೃಷ್ಣ ಭಕ್ತರು ಎಲ್ಲ ಕಡೆ ನೀವು ಹೋಗುವಾಗ ಮಂದಿರದಲ್ಲಿ ನೋಡ್ತೀರಾ, ಹೊರಗಡೆ ನೋಡ್ತೀರಾ, ನೃತ್ಯವನ್ನು ಮಾಡೋದ್ ನೋಡ್ತೀರಾ. ಕುಣಿದು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೀರಾ. ಸೊ ಆ ಒಂದು ಭಾವ ನಾವು ಚೈತನ್ಯ ಮಹಾಪ್ರಭುಗಳ ಒಂದು ಅನುಗ್ರಹದಿಂದ ನಮಗೆ ಇವತ್ತಿನ ದಿವಸ ಸಂಕೀರ್ತನದಲ್ಲಿ ನೃತ್ಯ ಮಾಡುವಂತ ಆ ಒಂದು ಅಪಾರ್ಚುನಿಟಿ ನಮಗೆ ಇವತ್ತಿನ ದಿವಸ ಸಿಕ್ಕಿದೆ. ಹೀಗಾಗಿ ಈ ರಾಧಾರಾಣಿಯ ಅವತರಣದ ದಿನ ನಾಳೆ ಅತ್ಯಂತ ಪವಿತ್ರವಾದಂತಹ ದಿನ, ಅತ್ಯಂತ ಶುಭಕರವಾದಂತಹ ದಿನ. ರಾಧಾರಾಣಿ ಅವತರಣ ಮಾಡ್ತಾಳೆ. ಏನಕ್ಕೆ ಅವತರಣೆ ಮಾಡ್ತಾಳೆ ಅಂದ್ರೆ ನಮ್ಗೆಲ್ಲರಿಗೂ ಆಶೀರ್ವಾದವನ್ನ ನೀಡ್ಲಿಕ್ಕೆ ಅವತರಣೆ ಮಾಡ್ತಾಳೆ. ಒಂದನೇದ್ದು. ಎರಡನೇದ್ದು, ಅವಳು ಶ್ಯಾಮ ಸುಂದರನ ಅಂದ್ರೆ ಕೃಷ್ಣನ, ಭಗವಂತನ ಪಾದ ಪದ್ಮಗಳತ್ತ ನಮ್ಮನ್ನ ಸೆಳೆಲಿಕ್ಕೆ ಅವತರಣ ಮಾಡ್ತಾಳೆ. ಅದಕ್ಕಾಗಿ ಪ್ರಭುಪಾದರು ಬಂದ್ರು, ಎಷ್ಟು ಕಷ್ಟಪಟ್ರು ಅವರು. 40 ವರ್ಷಗಳ ಕಾಲ ಕಷ್ಟಪಟ್ಟು, ಇಂಡಿಯಾದಲ್ಲಿ ಅಂತೂ ಯಾರು ಬರಲಿಲ್ಲ ಭಕ್ತರು, ಯಾರನ್ನು ಭಕ್ತರು ಮಾಡ್ಲಿಲ್ಲ ಅವರು ಇಂಡಿಯಾದಲ್ಲಿ. 18-19 ವರ್ಷಗಳ ಕಾಲ ಇಂಡಿಯಾದಲ್ಲಿನೇ ಪ್ರಚಾರ ಮಾಡಿದ್ದವರು ಮೊದಲಿಗೆ. ಆಮೇಲೆ 1965-66 ಸಮಯದಲ್ಲಿ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕದಲ್ಲಿನೂ ಕೂಡ ತುಂಬಾ ಕಷ್ಟಪಟ್ರು. 1 ವರ್ಷದ ದಿವಸ ಯಾರು ಹತ್ರ ಸುಳಿಲಿಲ್ಲ. ಆಮೇಲೆ ಹಿಪ್ಪೀಸ್ ಬಂದ್ರು. ಹಿಪ್ಪೀಸ್ ಹೇಗಿದ್ರು? ಹಿಪ್ಪೀಸ್ ಅಂದ್ರೆ
ಅವರು ಆಲ್ ಡ್ರಗ್ ಅಡಿಕ್ಟ್ಸ್, ಅವರು ಡ್ರಗ್ಸ್ ಗಳನ್ನ ಸೇವಿಸಿನೇ ಬರ್ತಾ ಇದ್ರು ಪ್ರಭುಪಾದರ ಹತ್ರ. ಆ ಸ್ಮೆಲ್ ವಾಸನೆಗಳು ಬರ್ತಾ ಇತ್ತು, ಡ್ರಗ್ಸ್ ವಾಸನೆಗಳು. ಅದನ್ನೆಲ್ಲಾನೇ ವಾಸನೆಗಳನ್ನ ಕುಡಿತಾನೆ ಅವರು ಅವರನ್ನ ಭಕ್ತರನ್ನಾಗಿ ಮಾಡಿದ್ರು. ಸೊ ಸುಮಾರು 10 ವರ್ಷಗಳಲ್ಲಿ ಅವರು ಸುಮಾರು 108 ದೇವಸ್ಥಾನಗಳನ್ನ ಸ್ಥಾಪಿಸಿದ್ರು. ನೋಡಿ, 18-19 ವರ್ಷ ಇಂಡಿಯಾದಲ್ಲಿ ಪ್ರಚಾರ ಮಾಡಿದ್ರು. 1 ವರ್ಷ ಯಾರು ಸುಳಿಲಿಲ್ಲ ಅಮೆರಿಕದಲ್ಲಿ ಅವರು. ಆದ್ರೂ ಕೂಡ ಅವರು ಜೀವನದಲ್ಲಿ ಇದೇನಪ್ಪ ಇದು, ನನಗೆ ಇಷ್ಟು ಪ್ರಯತ್ನ ಮಾಡಿದ್ರು ಏನ್ ಸಿಗ್ತಾ ಇಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಪ್ರಯತ್ನ ಮಾಡ್ತಾನೆ ಇದ್ರು. ಸೊ ನಾವು ಕೂಡ ಜೀವನದಲ್ಲಿ ಭಕ್ತಿ ಸೇವೆಗೆ ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಭಗವಂತನಲ್ಲಿ ಅನನ್ಯವಾದಂತಹ ಭಕ್ತಿ ಬರೋದು ತುಂಬಾ ಕಷ್ಟ. ನಾವು ಕೇಳ್ಕೋಬೇಕು, ರಾಧೆಯನ್ನ ನನಗೆ ಭಕ್ತಿ ಸೇವೆಯನ್ನ ಕೊಡಮ್ಮ ಅಂತ ಹೇಳಿ ಕೇಳ್ಕೋಬೇಕು. ಅದಕ್ಕೆ ಪ್ರಭುಪಾದರು ಎಷ್ಟು ಟೆಂಪಲ್ ಸ್ಥಾಪನೆ ಮಾಡಿದ್ರು ಅಲ್ಲೆಲ್ಲ ಒಂದೊಂದು ಹೆಸರಿಟ್ರು. ರಾಧಾ ಶ್ಯಾಮ ಸುಂದರ ಅಂತಿಟ್ರು, ರಾಧಾ ಮಾಧವ ಅಂತಿಟ್ರು, ರಾಧಾ ವಲ್ಲಭ ಅಂತಿಟ್ರು, ರಾಧಾ ರಾಸಬಿಹಾರಿ ಅಂತಿಟ್ರು, ರಾಧಾ ಗೋಪಿನಾಥ್ ಅಂತಿಟ್ರು, ಎಷ್ಟೆಷ್ಟೋ ಹೆಸರು. ಲಂಡನ್ ನಲ್ಲಿ ರಾಧಾ ಲಂಡೋನೇಶ್ವರ ಅಂತ ಇಟ್ಬಿಟ್ರು. ಸೊ ಈ ರೀತಿ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿದ್ರು. ನಾವು ಬೆಳಿಗ್ಗೆ ಒಂದು ಪ್ರಾರ್ಥನೆಯನ್ನ ಮಾಡ್ತೇವಿ. ಯಾವುದರಲ್ಲಿ? ಗುರುವಾಷ್ಟಕದಲ್ಲಿ ಬೆಳಿಗ್ಗೆ 5 ಗಂಟೆಗೆ ನಾವು ಗುರುವಾಷ್ಟಕ ಹೇಳ್ತೀವಿ. ಸಂಸಾರದಾವ ಹೇಳುವಾಗ ಅದರಲ್ಲಿ ಒಂದು ಬರುತ್ತೆ, ರಾಧಾ ಕೃಷ್ಣ ಸೇವಾ ಪಾಭೋ. ತುಳಸಿ ಆರತಿಯಲ್ಲಿ ಬರುತ್ತೆ ಇದು. ತುಳಸಿ ಆರತಿಯಲ್ಲಿ ಬರುತ್ತೆ, ರಾಧಾ ಕೃಷ್ಣ ಸೇವಾ ಪಾವೋ ಏ ಅಭಿಲಾಷಿ. ಅಂದ್ರೆ ತುಳಸಿಯನ್ನ ಸೇವನೆ ಮಾಡ್ತಾ ನಾವು ಕೇಳ್ಕೊಳ್ತೀವಿ, ರಾಧಾರಾಣಿಯ ಪದ್ಮಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗು. ತುಳಸಿ ದೇವಿಗೆ, ತುಳಸಿಯನ್ನ ಯಾರು ವರ್ಷಿಪ್ ಮಾಡ್ತಾರೆ, ತುಳಸಿಗೆ ಒಂದು ತೀರ್ಥದ ಸೌಟಿಲೆ ನೀರು ಹಾಕಿ ತುಳಸಿಯನ್ನ ಪ್ರಾರ್ಥನೆ ಮಾಡ್ತಾರೆ, ಅವರಿಗೂ ಕೂಡ ರಾಧಾರಾಣಿಯ ಪಾದ ಪದ್ಮಗಳಲ್ಲಿ ಭಕ್ತಿ ಸಿಗತ್ತೆ. ಅದಕ್ಕೆ ಯಾರು ಈ ಗುರುವಾಷ್ಟಕ ಮತ್ತು ಬೆಳಗ್ಗೆ ತುಳಸಿ ಪ್ರಾರ್ಥನೆಯನ್ನ ಮಾಡ್ತಾರೆ ಅವರಿಗೆ ಈ ಜೀವನದ ಅಂತ್ಯದಲ್ಲಿ ರಾಧಾಕೃಷ್ಣರ ಪಾದ ಕಮಲಗಳು ಸಿಗ್ತಾವೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಆ ಒಂದು ಅವಕಾಶವನ್ನ ನಾವು ಕಳ್ಕೋಬಾರ್ದು. ಮುಂದೆ ಪ್ರಭುಪಾದರು ಎಷ್ಟೋ ಗ್ರಂಥಗಳನ್ನ ನಮಗ್ ಕೊಟ್ರು. ಭಗವದ್ಗೀತೆಯಿಂದ ಹಿಡ್ಕೊಂಡು ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಬರೆದ್ರು. ಅಂದ್ರೆ ಯಥಾರೂಪವಾಗಿ ನಮಗೆ ಭಗವದ್ಗೀತೆಯನ್ನ ಕೊಟ್ರು. ಭಾಗವತವನ್ನ ಕೊಟ್ರು. ಭಾಗವತವನ್ನ 10ನೆಯ ಸ್ಕಂದ ಸುಮಾರು 14 ಅಧ್ಯಾಯಗಳನ್ನ ಮುಗಿಸಿದ್ರು. ಅವಾಗ ಅವರು ಅಂತ್ಯವಾದ್ರು. ಆಮೇಲೆ ಅವರ ಭಕ್ತರು ಅದನ್ನ ಕಂಟಿನ್ಯೂ ಮಾಡಿ 12ನೇ ಸ್ಕಂದನವರೆಗೆ ಅವರು ತಗೊಂಡು ಹೋಗ್ತಾರೆ. ಅದಕ್ಕೆ ಈಗ ಪ್ರಭುಪಾದರ ಶಿಷ್ಯರು ಕೂಡ ನೋಡಿ, ಮನೆಯಲ್ಲಿ ಓಲ್ಡ್ ಏಜ್ ಆಗಿದೆ, ವಿಶ್ರಾಂತಿ ಪಡೆಯುವಂತಹ ವಯಸ್ಸು ಇವಾಗ. ಆದರೂ ಕೂಡ ಇಡೀ ಜಗತ್ತಿನಲ್ಲಿ ಪ್ರಯಾಣ ಮಾಡಿ ನಮ್ಮಂಥ ಬದ್ಧ ಜೀವಿಗಳ ಜೀವನದಲ್ಲಿ ಒಂದು ಭಕ್ತಿಯನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಭುಪಾದರ ಶಿಷ್ಯಂದ್ರು ಇವತ್ತಿನ ದಿವಸ. ಸೊ ಅದಕ್ಕೆ ಅವರಿಗೆ ನಮ್ಮ ಎಷ್ಟು ಪ್ರಣಾಮಗಳನ್ನ ಸಲ್ಲಿಸಿದ್ರು ಕೂಡ ಕಡಿಮೆ. ಸೊ ಹೀಗಾಗಿ ಮುಂದೆ ನಾವು ಪ್ರಯಾಣ ಮಾಡ್ತಾ ಇದರಲ್ಲಿ ವಿಷ್ಣುವಿಗೆ ಲಕ್ಷ್ಮೀದೇವಿ, ರಾಮಚಂದ್ರನಿಗೆ ಜನಕನಂದಿನಿ ಸೀತೆದೇವಿ, ಕೃಷ್ಣನಿಗೆ ರಾಧಾರಾಣಿ. ಹೀಗಾಗಿ ಅವರೆಲ್ಲರ ಹತ್ರನೂ ಕೂಡ ಆ ಒಂದು ಭಕ್ತಿಯ ಅಥಾರಿಟಿ ಅಲ್ಲಿದೆ. ಭಕ್ತಿಯ ಅಥಾರಿಟಿ ಅವರ ಅಂದ್ರೆ ಈಗ ಶಕ್ತಿಗಳಲ್ಲಿ 3 ಶಕ್ತಿಗಳು. ನಾನು ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ವೆಂಕಟೇಶ ಸುಪ್ರಭಾತದಲ್ಲಿ ಭಗವಂತನನ್ನ ವೆಂಕಟ ಅಂತ ಕರೀತಾರೆ. ಭಗವಂತನನ್ನ ಏನಂತ ಕರೀತಾರೆ? ವೆಂಕಟ ಚಲಪತಿ ಅಂತ ಕರೀತಾರೆ. ಇದು ನೀವೆಲ್ಲರೂ ಕೇಳಿರ್ಬೋದು ವೆಂಕಟೇಶ ಸುಪ್ರಭಾತದಲ್ಲಿ. ಸೊ ವೆಂಕಟಾಚಲ ಎಂದ್ರೆ ಇದು ವೆಂಕಟ ಪರ್ವತ. ಅಂದ್ರೆ ಅಚಲ ಅಂದ್ರೆ ಪರ್ವತ, ಪತಿ ಅಂದ್ರೆ ಸ್ವಾಮಿ. ಸೊ ವೆಂಕಟ ಪರ್ವತಗಳ ಸ್ವಾಮಿ ಅಂತ ಅರ್ಥ. ವೆಂಕಟ ಅಂದ್ರೆ ಹೇಗಾದ್ರೆ, ಯಾಕಂದ್ರೆ ಎಷ್ಟೋ ಜನ ವೆಂಕಟ ಅಂತ ಹೆಸರಿಟ್ಟಿರ್ತಾರೆ. ವೆಂಕಟ ಅಂದ್ರೆ ಏನು? ವೆನ್ ಅಂದ್ರೆ ಈ ಪಾಪಗಳು ಅಂತ ಅರ್ಥ. ವೆಮ್ ಅಂದ್ರೆ ವೆನ್ ಪಾಪ, ಕಟ್ ಅಂದ್ರೆ ಕಟ್ ಮಾಡೋದು. ಅಂದ್ರೆ ಈ ಪಾಪಗಳನ್ನ ಕಟ್ ಮಾಡುವಂಥವನು ವೆಂಕಟ. ನಾವು ವೆಂಕಟೇಶ ಸುಪ್ರಭಾತದಲ್ಲಿ ಹೇಳ್ತಾ ಇರ್ತಾನೆ, ಅವ ತನ್ನ ಭಕ್ತರ ಪಾಪಗಳನ್ನ ಕತ್ತರಿಸುವಂತಹ ಶಕ್ತಿಯನ್ನ ಹೊಂದಿದ್ದಾನೆ ವೆಂಕಟ.
ಅದನ್ನ ಎಲ್ಲಿಂದ ಪಡಿತಾನೆ ಅಂದ್ರೆ ಲಕ್ಷ್ಮೀ ದೇವಿಯಿಂದ ಪಡಿತಾನೆ ಅವನು. ಒಂದು ಶ್ಲೋಕ ಬರುತ್ತೆ, ಈಶಾನಂ ಜಗತೋಸ್ಯ ವೆಂಕಟಪದೇ ವಿಷ್ಣೋ ಪರಾಂ ಪ್ರೇಯಸಿ ತದ್ವಕ್ಷಸ್ಥಲ ನಿತ್ಯವಸರಸಿತಾ ತತ್ಕಾಂತಿ ಕರ್ವರ್ಧಿನೀಂ ಪದ್ಮಾಲಂಕೃತ ಪಾಣಿ ಪಲ್ಲವ ಯುಗಂ ಪದ್ಮಾಸನಸ್ಥಂ ಶ್ರಿಯಂ ವತ್ಸಲ್ಯಾದಿ ಗುಣೋಜ್ವಲಂ ಭಗವತಿ ವಂದೇ ಜಗನ್ಮಾತರಂ. ಸೊ ಈ ಒಂದು ಶಕ್ತಿ ಪದ್ಮಾಲಂಕೃತ, ಅವಳನ್ನ ಲಕ್ಷ್ಮಿಯನ್ನ ಏನಂತ ವರ್ಣಿಸಲಾಗಿದೆ ಇಲ್ಲಿ? ಪದ್ಮ ಅಲಂಕೃತ ಅಂದ್ರೆ ಕಮಲ ಹೂವಿನ ಮಾಲೆಗಳಿಂದ ಅಲಂಕಾರಗಳಾದಂಥ, ಅವರ ಕರಗಳಲ್ಲಿ ಕೂಡ ಕಮಲ ಇದೆ, ಕೈಗಳಲ್ಲಿ ಕೂಡ ಕಮಲ ಇದೆ. ಅವಳು ಕಮಲಾಸನದಲ್ಲಿ ಕುಳಿತಿದ್ದಾಳೆ. ಕಮಲ ಅಂದ್ರೆ ಆನಂದ, ಐಶ್ವರ್ಯ, ರಕ್ಷಣೆ, ಆ ಮಾತೃತ್ವದ ಒಂದು ಪ್ರೀತಿ. ಕಮಲ ಕೆಸರಿನಲ್ಲಿ ಬೆಳೆದು ಹೋಗುವ ಹೂ. ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲಿ ಕೆಸರಿನಲ್ಲಿ ಲಕ್ಷ್ಮೀದೇವಿಯ ಕೃಪೆ ನಮಗೆ ಅರಳಿ ಬರ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಆದ್ದರಿಂದ ಅವಳ ಪ್ರಧಾನ ಗುಣ ವಾತ್ಸಲ್ಯ. ಹೀಗಾಗಿ ಅವಳನ್ನ ಏನಂತ ಕರಿತೀವಿ ನಾವು? ಜಗನ್ಮಾತೆ ಅಂತ ಕರಿತೀವಿ. ಶಾಸ್ತ್ರ ಹೇಳುತ್ತೆ, ಶಾಸ್ತ್ರ ಏನ್ ಹೇಳುತ್ತೆ? ಲಕ್ಷ್ಮಿ, ಸೀತಾ, ದುರ್ಗಾ, ಪಾರ್ವತಿ, ಭುವನೇಶ್ವರಿ, ಆಮೇಲೆ ಅನ್ನಪೂರ್ಣ, ಸರಸ್ವತಿ, ಇವರೆಲ್ಲರೂ ಕೂಡ ಎಲ್ಲರೂ ಕೃಪಾಮಯಿಯಾದಂತಹ ಜಗನ್ಮಾತೆಯರು. ಎಲ್ಲರೂ ಕೂಡ ಶಕ್ತಿಯನ್ನ ಪಡೆಯೋದು ಎಲ್ಲೇ ಅಂದ್ರೆ ದಿವ್ಯ ಶಕ್ತಿಯ ಮೂಲ ಯಾವುದು ಅಂತಂದ್ರೆ ಶ್ರೀಮತಿ ರಾಧಾರಾಣಿ. ಹೇಗೆ ಕೃಷ್ಣನಿಗೆ ಎಷ್ಟೋ ಅವತಾರಗಳಿದೆ, ಆದ್ರೆ ಕೃಷ್ಣ ಅವತಾರಿ. ಎಷ್ಟೋ ಜನ ತಿಳ್ಕೊಳ್ತಾರೆ ಕೃಷ್ಣ ಕೂಡ ಹೇಗೆ ಒಂದು ಕ್ಷೀರೋದಕಾಶಾಯಿ ವಿಷ್ಣು, ಹೇಗೆ ಈಗ ರಾಮ ಹೇಗೆ ಅವತಾರ ಆಗಿ ಬಂದ, ವರಾಹ ಹೇಗೆ ಅವತಾರ ಆದ, ಕೃಷ್ಣನು ಕೂಡ ಅವತಾರಿ ಅಂತ ಅವತಾರ ಅಂತ ತಿಳ್ಕೊಂಡ್ಬಿಡ್ತಾರೆ, ಕೃಷ್ಣಾವತಾರ. ಆಕ್ಚುಲಿ ಕೃಷ್ಣ ಅವತಾರಿ ಆಕ್ಚುಲಿ ಅವನು, ಯಾಕಂದ್ರೆ ಮುಂದೆ ಭಾಗವತದಲ್ಲಿ ಬರುತ್ತೆ. ಹೀಗೆ ವಿಷ್ಣು ಅವತಾರಗಳ ಮೂಲ ಯಾರು ಅಂದ್ರೆ ಶ್ರೀಕೃಷ್ಣ. ಹಾಗೆ ಎಲ್ಲಾ ಶಕ್ತಿಗಳ ಮೂಲ ಕೂಡ ರಾಧಾರಾಣಿ, ರಾಧಿಕಾ. ಸೊ ಅದಕ್ಕೆ ಕೃಷ್ಣ ಅತ್ಯಂತ ಕರುಣಾಮಯಿ. ಇತರ ಯಾವುದೇ ಅವತಾರದಲ್ಲಿ ನೀವು ನೋಡಬಹುದು, ದೇವರಿಗೆ ವಿಷ ಹಾಕಿದಂಥವ್ರು ಯಾರಿಲ್ಲ. ಆದ್ರೆ ಕೃಷ್ಣ ಲೀಲೆಯಲ್ಲಿ ಪೂತನೆ ತನ್ನ ವಿಷಪೂರಿತ ಹಾಲನ್ನ ಕುಡಿಸ್ಲಿಕ್ಕೆ ಬಂದ್ಲು. ಯಾರಿಗೆ? ಕೃಷ್ಣನಿಗೆ. 6 ದಿವಸ ಆಗಿತ್ತು ಕೃಷ್ಣ ಹುಟ್ಟಿ. 6 ದಿವಸದಲ್ಲಿ ಅವಳು ಕೃಷ್ಣನಿಗೆ ಹಾಲು ಕುಡಿಸ್ಲಿಕ್ಕೆ ಬಂದ್ಲು. ಆದ್ರೆ 2 ವಿಷಯ ನೋಡಿದ ಕೃಷ್ಣ, ಇವಳು ವಿಷದಂತ ಹಾಲನ್ನ ಕುಡಿಸ್ಲಿಕ್ಕೆ ಬಂದಿದ್ದಾಳೆ. ಎರಡನೇದು ತಾಯಿಯಾಗಿ ಹಾಲು ಕುಡಿಸ್ಲಿಕ್ಕೆ ಬಂದಿದ್ದಾಳೆ. ತಾಯಿಯ ಸ್ಥಾನವನ್ನ ಕೃಷ್ಣ ಕೊಟ್ಟ ಅವಳಿಗೆ, ಯಶೋದೆ ಮಾತೆಯ ಸ್ಥಾನವನ್ನ ಕೊಟ್ಟ. ಕೆಟ್ಟದ್ ವಿಚಾರ ಮಾಡ್ಲಿಲ್ಲ ಅಲ್ಲಿ. ಅವಳು ಕೆಟ್ಟ ದೃಷ್ಟಿಯಿಂದ ಹಾಲು ಕುಡಿಸಿ ಕೃಷ್ಣನನ್ನ ಕೊಡ್ಲಿಕ್ಕೆ ಬಂದಿದ್ಲಾದ್ರೂ ಕೂಡ ಆ ಒಂದು ರೂಪವನ್ನ ತಗೊಳ್ಳಿಲ್ಲ ಅವನು. ಅವಳಿಗೆ ವಿಮೋಚನೆ ನೀಡಿದ, ಅವಳಿಗೆ ಮುಕ್ತಿಯನ್ನ ಕೊಟ್ಟ ಕೃಷ್ಣ. ಅದಕ್ಕೆ ಯಶೋದೆ ಮಾತೆಯ ಸಮಾನ ಸ್ಥಾನವನ್ನ ಕೊಟ್ಟ. ಎಂತ ಪರಿವರ್ತನೆ ನೋಡಿ! ವಿಷವನ್ನ ತಂದು ವಾತ್ಸಲ್ಯ ಪ್ರೇಮದ ಅಮೃತವನ್ನ ಹಿಂದಿರುಗಿ ಕೊಡುವುದು ಅಂದ್ರೆ ಯಾವ ಅವತಾರಗಳಲ್ಲಿಯೂ ಕೂಡ ಇಲ್ಲ. ಸೊ ಅದಕ್ಕೆ ಕೃಷ್ಣ ಎಲ್ಲಾ ಅವತಾರಗಳ ಮೂಲ ಅಂತ ಹೇಳ್ತಾರೆ. ರಾಧಾರಾಣಿ ಎಲ್ಲಾ ಶಕ್ತಿಗಳ ಮೂಲ. ಆದ್ರಿಂದ ಕೃಪೆಯ ಮೂಲ ಯಾರು ಅಂದ್ರೆ ರಾಧೆ. ನಮಗೇನಾದ್ರೂ ಕೃಪೆ ಬೇಕು ಅಂತಂದ್ರೆ ಕೃಪೆ ಸಿಗುವುದೇ ರಾಧಾರಾಣಿಯಿಂದ. ಕೃಷ್ಣ ವೃಂದಾವನದ ಹೊರಗೆ ಹೋದಾಗ ಯುದ್ಧ ಸಮಾರ ಎಲ್ಲದರಲ್ಲಿ ಇರ್ತಾನೆ, ಯುದ್ಧ ಮಾಡ್ತಾನೆ, ಆಮೇಲೆ ಪಾರ್ಥ ಸಾರಥಿ ಆಗ್ತಾನೆ, ಎಲ್ಲ ಮಾಡ್ತಾನೆ. ಯಾಕಂದ್ರೆ 17 ಸಲ ಜರಾಸಂಧ ದ್ವಾರಕೆ ಮೇಲೆ ಯುದ್ಧ ಮಾಡಿದ. 17 ಸಲ ಅಕ್ಷೋಹಿಣಿ ಸೈನ್ಯಗಳನ್ನ ಕರ್ಕೊಂಡ್ ಅವನು. ಆದ್ರೆ ಕೃಷ್ಣ ಏನ್ ಮಾಡಿದ? ಎಲ್ಲರನ್ನ ಕೊಂದ, ಜರಾಸಂಧನನ್ನ ಮಾತ್ರ ಬಿಡ್ತಿದ್ದ ಪ್ರತಿ ಸಲನು. ಯಾಕೆಂದ್ರೆ ಜರಾಸಂಧ ಎನಿವೆ ಹೋಗಿ ಮತ್ತು ರಾಕ್ಷಸರನ್ನ ಕರ್ಕೊಂಡ್ ಬರ್ತಾನೆ ಅವನು. ನಾನ್ ಯಾಕೆ ಹೋಗಿ ರಾಕ್ಷಸರನ್ನ ಕೊಲ್ಬೇಕು? ಅವನೇ ಕರ್ಕೊಂಡ್ ಬರ್ತಾ ಇದ್ದಾನಲ್ವಾ ಇಲ್ಲಿ. ಅವ್ನು ಬಂದಿರೋದು ಧರ್ಮ ರಕ್ಷಣೆಗಾಗಿ. ಪವಿತ್ರಾನಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಅವ್ ಬಂದಿರೋದೇ ಇದಕ್ಕೆ, ವಿನಾಶಾಯ ಚ ದುಷ್ಕೃತಾಂ ಅಂತವ್ರನ್ನ ಕೊಲ್ಲಕ್ಕೆ. ಆದ್ರೆ ರಾಮನಿಗೆ ಮತ್ತು ಕೃಷ್ಣನಿಗೆ ಇರುವಂತ ವ್ಯತ್ಯಾಸ, ರಾಮ ಏನ್ ಮಾಡಿದ? ಕಾಡಿನಲ್ಲಿ ಎಲ್ಲಾ ರಾಕ್ಷಸರನ್ನ ಕೊಲ್ತಾ ಹೋದ ವನವಾಸಕ್ಕೆ ಹೋದಾಗ. ಕೃಷ್ಣ ಏನ್ ಮಾಡಿದ?
ಕೃಷ್ಣ ಚತುರ ಅವನು. ಯಾಕಂದ್ರೆ ಇವನ್ ಹೆಂಗಾದ್ರೂ ಕರ್ಕೊಂಡ್ ಬರ್ತಾ ಇದ್ದಾನೆ ಎಲ್ಲಾ ರಾಕ್ಷಸರನ್ನ ನನ್ನ ಹತ್ರ. 17 ಸಲ ತಗೊಂಬಂದ ಅವನು ಎಲ್ಲಾ ರಾಕ್ಷಸರನ್ನ ಕರ್ಕೊಂಡ್ ಬಂದ. ಕೃಷ್ಣ ಎಲ್ಲಾರನ್ನೂ ಕೊಂದ, ಅವನ್ ಮಾತ್ರ ಬಿಡ್ತಿದ್ದ. ಯಾಕಂದ್ರೆ ಮುಂದೆ ಅವನ ಮರಣ ಭೀಮನ ಕೈಯಲ್ಲಿ ಇತ್ತು ಅಂತ ಅವನಿಗೆ ಗೊತ್ತಿತ್ತು. ಸೊ ಅದಕ್ಕೆ ಕೃಷ್ಣ ಹೊರಗಡೆ ಹೋದಾಗ ಯುದ್ಧ ಸಂಹಾರ ಎದರಲ್ಲಿ ಇರ್ತಾನೆ. ಆದ್ರೆ ರಾಧಾರಾಣಿಯಲ್ಲಿ ಪಕ್ಕದಲ್ಲಿ ಇದ್ದಾಗ ಅವನೇನ್ ಮಾಡ್ತಾನೆ? ವಂಶಿಯನ್ನ ನುಡಿಸ್ತಾನೆ, ಗೋಗಳ ಹಿಂದೆ ಓಡ್ತಾನೆ, ಮರದ ಹಿಂದೆ ಅಡ್ಕೊಳ್ತಾನೆ, ಯಮನೆಯಲ್ಲಿ ಈಜಾಡ್ತಾನೆ, ಗೋವರ್ಧನವನ್ನ ಎತ್ತಾನೆ. ನೋಡಿದಿರಿ ಕಥೆಯನ್ನೇ ಕೇಳಿದಿರಿ, ಗೋವರ್ಧನ ಕತೆ. ಸೊ ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿರ್ತಕ್ಕಂತಹ ಹೃದಯ ಕರಿಗಿ ಕಣ್ಣಲ್ಲಿ ನೀರು ಬರ್ಬೇಕಂತೆ. ಅದು ಭಕ್ತಿ. ಪತ್ರಂ ಪುಷ್ಪಂ ಫಲಂ ತೋಯಂ. ಅವು ನೀರ್ ಬೇಕಾಗಿಲ್ಲ, ಆ ನೀರ್ ಬೇಕಾಗಿಲ್ಲ. ಕೃಷ್ಣನನ್ನ ನೋಡಿದಾಗ, ಕೃಷ್ಣನ ಲೀಲೆಗಳನ್ನ ಕೇಳಿದಾಗ, ಅವನ ಗುಣಗಳನ್ನ ಕೇಳಿದಾಗ ನಮ್ಮಲ್ಲಿ ಹರಿತಕ್ಕಂತಹ ಕಣ್ಣಲ್ಲಿ ನೀರೇನಿದೆಯಲ್ಲ ಅದು ತೋಯ. ಅದು ಭಕ್ತಿಯ ತೋಯವನ್ನ ಭಗವಂತನಿಗೆ ನಾವು ಅರ್ಪಿಸ್ಬೇಕು. ತೋಯ ಅಂದ್ರೆ ನೀರು. ಆ ನೀರನ್ನ ಭಗವಂತನಿಗೆ ನಾವು ಅರ್ಪಿಸ್ಬೇಕು. ಅದಕ್ಕೆ 2 ಗಿಳಿ ಇದ್ದು ಅಂತಲ್ಲಿ ವೃಂದಾವನದಲ್ಲಿ 2 ಗಿಳಿ ಇರ್ತಾವ. ಒಂದು ಕೃಷ್ಣ ಪಕ್ಷದ ಗಿಳಿ, ಇನ್ನೊಂದು ರಾಧಾ ಪಕ್ಷದ ಗಿಳಿ. ಆ ಗಿಳಿ, ಕೃಷ್ಣ ಪಕ್ಷದ ಗಿಳಿ ಹೇಳ್ತಾ ಇತ್ತಂತೆ, ನನ್ನ ಕೃಷ್ಣ ಜಗತ್ತಿನ ಜೀವಾಳ ಅಂತ ಹೇಳ್ತಿತ್ತಂತದೆ. ಆದ್ರೆ ರಾಧಾರಾಣಿಯ ಗಿಳಿ ಹೇಳ್ತಿತ್ತಂತೆ, ನಿನ್ನ ಕೃಷ್ಣನ ಜೀವಾಳವೇ ನನ್ನ ರಾಧಾರಾಣಿ ಅಂತ ಹೇಳ್ತಾ ಇತ್ತಂತೆ. ಹಾಗೆ ಶಾಸ್ತ್ರ ಏನ್ ಹೇಳತ್ತೆ? ಲಕ್ಷ್ಮೀ ನಾರಾಯಣನನ್ನ ಕರುಣೆ ಮಾಡ್ತಾಳೆ, ಸೀತಾ ರಾಮಚಂದ್ರನನ್ನ ಕರುಣಾಮಯಿಯಾಗಿ ಮಾಡ್ತಾಳೆ. ಅದ್ ನೋಡ್ರಿ, ಎಕ್ಸಾಂಪಲ್ ಹೇಗೆ ಕೊಡ್ತಾರೆ. ರಾಮಾಯಣದಲ್ಲಿ ಹನುಮಂತನನ್ನ ದೂತನಾಗಿ ರಾಮ ಲಂಕೆಗೆ ಕಳಿಸಿದ. ಆದ್ರೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ್ರು ಅವರು, ಅಲ್ವಾ? ಕೇಳಿದ್ರಲ್ಲ ಕತೆ. ಅದೇ ರೀತಿ ಸೀತೆ ಹನುಮಂತನ ಜೊತೆನೆ ಒಂದು ಮೆಸೇಜ್ ಕಳಿಸಿದ್ಲು ರಾಮನಿಗೆ. ರಾಮನ ಹತ್ರ ಬಂದಾಗ ರಾಮನ ಆಲಿಂಗನ ಸಿಕ್ತೆ ಅವನಿಗೆ. ನೋಡಿ ಅದರಲ್ಲಿ ಡಿಫರೆನ್ಸಿಯೇಷನ್ ನೋಡಿ. ಸೀತೆಯ ದೂತನಾಗಿ ಬಂದಾಗ ರಾಮನ ಆಲಿಂಗನ ಸಿಕ್ತು. ರಾಮನ ದೂತನಾಗಿ ಲಂಕೆಗೆ ಹೋದಾಗ ಏನಾಯ್ತು? ಅವನ ಬಾಲಕ್ಕೆ ಬೆಂಕಿ ಬಿತ್ತು. ಸೊ ಈ ರೀತಿ ರಾಧೆ ಅನ್ನೋದು ಅವರವರ ಇಂಟರ್ನಲ್ ಪೊಟೆನ್ಸಿ, ಅಂತರಂಗ ಶಕ್ತಿ ಅಂತಾರೆ ಅದಕ್ಕೆ. ಅಂತರಂಗ ಶಕ್ತಿ ಎಷ್ಟು ಸ್ಟ್ರಾಂಗ್ ಇರತ್ತೆ ಅಂತ. ಸೊ ಅಂದ್ರೆ ಎಲ್ಲಾ ಶಕ್ತಿಗಳ ಮೂಲ, ಎಲ್ಲಾ ಕರುಣೆಯ ಮೂಲ, ಎಲ್ಲಾ ಮಾತೃತ್ವದ ಮೂಲ, ವಾತ್ಸಲ್ಯದ ಮೂಲ, ಮಾಧುರ್ಯದ ಮೂಲ ಎಲ್ಲನೂ ಕೂಡ ಯಾರು? ರಾಧಾರಾಣಿ, ರಾಧಿಕಾ. ಸೊ ಅದಕ್ಕೆ ನಾಳೆ ರಾಧಾರಾಣಿಯ ಅವತರಣ ಆದಂತಹ ದಿವಸ, ರಾಧಾಷ್ಟಮಿ ಮಹೋತ್ಸವ. ಅದಕ್ಕೆ ನಾವು 30ನೆಯ ಅಧ್ಯಾಯದಿಂದ, ದಶಮ ಸ್ಕಂದ 30ನೆಯ ಅಧ್ಯಾಯದಿಂದ ಒಂದು ಶ್ಲೋಕವನ್ನ ತಗೊಂಡಿದ್ದೀವಿ. ಆ ಶ್ಲೋಕ ಏನು? ರಾಧೆಯ ಹೆಸರು ಎಲ್ಲೂ ಬರಲ್ಲ ಭಾಗವತದಲ್ಲಿ, ಆದ್ರೆ ಅದು ಗುಪ್ತವಾಗಿದೆ. ರಾಧಾರಾಣಿಯ ಹೆಸರು ಗುಪ್ತವಾಗಿ ಭಾಗವತದಲ್ಲಿ ಬರುತ್ತೆ. 10ನೇ ಯಾವ ಅಧ್ಯಾಯ ಇದು? 30ನೆಯ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಅನಯಾರಾಧಿತೋ ನೂನಂ. ಎಲ್ಲರೂ ಹೇಳಿ, ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋ ಯಾಮನಯದ್ರಹ. ಇದರಲ್ಲಿ ಹೇಳ್ತಾರೆ, ರಾಧಾ ಯಾವಾಗ ರಾಸಲೀಲಾ ಮಾಡ್ತಾ ಇದ್ಲು, ಅವಳು 100% ಪೂರ್ತಿಯಾಗಿ ತನ್ನನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿದ್ಲು. ಒಂದೇದ್ದು ಸಂಪೂರ್ಣವಾಗಿ ಆರಾಧನೆ ಮಾಡಿದ್ಲು. ರಾಧಾ ಇಲ್ಲಿ ಅನಯಾರಾಧಿತೋ ನೂನಂ ಅಂತ ಬಂದಿದೆ, ಆರಾಧನಾ ಅಂತ ಬರುತ್ತೆ. ಆರಾಧನಾ ಇದರಲ್ಲಿ ರಾಧೆ ಇದೆ. ಆರಾಧನೆ ಮಾಡ್ತಕ್ಕಂಥವ್ರು ಯಾರು? ರಾಧಾರಾಣಿ. ಅದಕ್ಕೆ ಆಕೆ ಆ ಸೇವೆಯಿಂದ ಸಂತುಷ್ಟನಾದ ಬಳಿಕ ಆ ರಾಸಲೀಲೆಯಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ಅವ್ರು ರಾಧಾರಾಣಿ ಬಿಟ್ಟು ಹೋಗಿರ್ತಾಳೆ, ಆ ರಾಸಲೀಲೆಯನ್ನ ಬಿಟ್ಟು ಒಂದ್ ಕಡೆ ಹೋಗಿರ್ತಾಳೆ ನಿಗೂಢ ಸ್ಥಳಕ್ಕೆ. ಕೃಷ್ಣ ಉಳಿದವರನ್ನೆಲ್ಲರನ್ನು ಬಿಟ್ಟು ಆಕೆಯನ್ನ ಮಾತ್ರ ಆ ನಿಗೂಢ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ಅರ್ಥ ಇದು. ವಿಶ್ವನಾಥ ಚಕ್ರವರ್ತಿ ಇಲ್ಲಿ ಆರಾಧಿತ ಅನ್ನುವಂಥ ಪದ ಶ್ರೀಮತಿ ರಾಧಾರಾಣಿಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಸುಖದೇವ ಗೋಸ್ವಾಮಿಯವರು ಭಾಗವತವನ್ನ
ಹೇಳುವಾಗ ಎಷ್ಟೇ ಅದನ್ನ ಮರೆ ಮಾಚಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವಳ ಹೆಸರು ಅಲ್ಲಿ ಬರ್ತಾ ಇದೆ. ಸೊ ಆ ಹೆಸರು ಅವರ ಬಾಯಲ್ಲಿ ಬಂದಿರುವುದೇ ರಾಧಾರಾಣಿಯ ಕೃಪೆಯಿಂದ ಅಂತ ಹೇಳ್ತಾರೆ. ಅನಯಾರಾಧಿತ ಅಂತ ಬರುತ್ತಲ್ಲ, ಆರಾಧಿತ ಅಂತ ಹೇಳಿ. ಆರಾಧಿತ ಅನ್ನುವಂತಹ ಪದ ಅದು ಹೇಗೆ ಅಂದ್ರೆ ಆ ಒಂದು ಭಾಗ್ಯ ಅವರ ಬಾಯಲ್ಲಿ ಬಂದಿರುವುದು ಅದು ದುಂದುಬಿಯ ಘೋಷದಂತೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಸೊ ಗೋಪಿಯರು ಹೊರಗಡೆ ಒಬ್ಬರಿಗೊಬ್ರು ಸ್ಪರ್ಧೆ ಮಾಡಿ ಕೃಷ್ಣನ ಹತ್ರ ನಾ ಡಾನ್ಸ್ ಮಾಡ್ಬೇಕು, ಕೃಷ್ಣನ ಹತ್ರ ನಾ ಡಾನ್ಸ್ ಮಾಡ್ಬೇಕು ಅಂತಂದ್ರು ಕೂಡ ಒಳಗಡೆ ಅವರು ಸಂಪೂರ್ಣವಾಗಿ ಯು ಕ್ಯಾನ್ ಸಿ ಆ ಒಂದು ಆನಂದದಲ್ಲೇ ಇರ್ತಿದ್ರು. ಆದ್ರೂ ರಾಧಾರಾಣಿಯನ್ನೇ ಮುಂದೆ ಬಿಡ್ತಿದ್ರು. ರಾಧಾರಾಣಿ ಕಾಂಪಿಟೇಷನ್ ಇರ್ತಿತ್ತು ಅವರವರ ಮಧ್ಯ. ಸೊ ರೂಪ ಗೋಸ್ವಾಮಿ ಅವರು ಉಜ್ವಲ ನೀಲಾಮಣಿ ಎನ್ನುವಲ್ಲೇ ಶ್ರೀ ರಾಧಾರಾಣಿಯ ಕಾಲಲ್ಲಿ ಪಾದ ಕಮಲಗಳಲ್ಲಿ ಇರ್ತಕ್ಕಂತಹ ಚಿಹ್ನೆಗಳನ್ನ ವಿವರಣೆ ಮಾಡ್ತಾರೆ. ಟೋಟಲ್ 30 ವಿಶೇಷವಾದಂತ ಚಿಹ್ನೆಗಳು ರಾಧಾರಾಣಿಯ ಕಾಲಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ನಾನು ಅದಕ್ಕೆ ಡೀಟೇಲ್ ಹೋಗಲ್ಲ. ಅವರ ಎಡಪಾದದಲ್ಲಿ ಏನಿತ್ತು, ಬಲಪಾದದಲ್ಲಿ ಏನಿತ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಮುಂದೆ ಆ ಒಂದು ಕೃಷ್ಣ ಮತ್ತು ರಾಧೆಯನ್ನ ಹುಡುಕ್ಲಿಕ್ಕೆ ಅವರು ಗೋಪಿಯರು ಹೋದಾಗ ಕೃಷ್ಣನ ಹೆಜ್ಜೆಗಳು ಎಲ್ಲೆಲ್ಲಿದೆ ಅಲ್ಲಿ ಅವರು ರಾಧಾರಾಣಿಯ ಪಾದ ಚಿಹ್ನೆಗಳನ್ನು ಕೂಡ ನೋಡ್ತಾ ಇದ್ರಂತೆ. ಹಾಗೆ ಅವರು ತಿಳ್ಕೊಂಡ್ರು ಇವರು ಆ ರಾಸ ಮಂಡಲಿಯಿಂದ ಬಿಟ್ಟು ಯಾವುದೋ ಒಂದು ನಿಗೂಢವಾದಂತ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವಂತ ಇದನ್ನ ತಿಳ್ಕೊಂಡ್ರು ಅವರು. ಸೊ ಜನರಲಿ ನಮ್ಮಲ್ಲಿ ಏನಿರುತ್ತೆ ಅಂದ್ರೆ 3 ಶಕ್ತಿಗಳಿರುತ್ತೆ. ಒಂದು ಸಂಧಿನಿ ಶಕ್ತಿ, ಇನ್ನೊಂದು ಸಂವಿತ್ ಶಕ್ತಿ, ಇನ್ನೊಂದು ಲಾದಿನಿ ಶಕ್ತಿ ಅಂತ ಹೇಳಿ. ಲಾದಿನಿ ಶಕ್ತಿ ಅಂದ್ರೆ ಆನಂದ ತರುವಂತಹದ್ದು. ಸಂಧಿನಿ ಶಕ್ತಿ ಅಂದ್ರೆ ಸತ್ವ, ಸತ್ ಚಿತ್ ಆನಂದ ಅಂತಾರಲ್ಲ, ಸತ್ ಚಿತ್ ಆನಂದ ಅಂದ್ರೆ ಸಂವಿತ್ ಶಕ್ತಿ. ಸಂವಿತ್ ಶಕ್ತಿ ಅಂದ್ರೆ ಚಿತ್ತ, ಲಾದಿನಿ ಶಕ್ತಿ ಅಂದ್ರೆ ಆನಂದ. ಆನಂದ ಆ ಶಕ್ತಿಯನ್ನ ಕೊಡುವವಳೇ ರಾಧಾರಾಣಿ. ಕೃಷ್ಣ ಆನಂದ ಸಾಗರ, ಆನಂದವನ್ನ ಆತನಿಗೆ ನೀಡುವವಳೇ ರಾಧಿಕಾ. ಆದ್ದರಿಂದ ಆಕೆಯ ಸ್ಥಾನ ಏನಿದೆಯಲ್ಲ ಅತ್ಯಂತ ವಿಶಿಷ್ಟವಾದಂತಹ ಸ್ಥಾನ. ಆದ್ರೆ ವೃಂದಾವನದಲ್ಲಿ ಬಲರಾಮನ ಸ್ಥಾನ ಕೂಡ ವಿಶಿಷ್ಟ ಅಂತ ಹೇಳ್ತಾರೆ. ಯಾಕಂದ್ರೆ ಕೃಷ್ಣನ ಎಲ್ಲಾ ಉಪಕರಣಗಳನ್ನು ಕೂಡ ಬಲರಾಮ ಕೊಡ್ತಾನೆ. ಕೃಷ್ಣ ಬರೋದಕ್ಕಿಂತ ಮುಂಚೆ ಬಲರಾಮ ವೃಂದಾವನವನ್ನ ರೆಡಿ ಮಾಡ್ಬಿಟ್ಟ. ಕೃಷ್ಣ ಇಲ್ಲಿ ಹುಟ್ಟುತ್ತಾನೆ ಅಂತಂದ್ರೆ ವೃಂದಾವನದಲ್ಲಿ ಚೆನ್ನಾಗಿ ಮಣ್ಣು ಹೇಗಿತ್ತಂದ್ರೆ ಅವನ ಕಾಲಿಗೆ ಹರಳುಗಳು ನೆಡಬಾರ್ದು ಹರಳುಗಳು ಅಂತ ಹೇಳಿ ಸಾಫ್ಟ್ ಅನ್ನುವಂಥ ಮಣ್ಣನ್ನ ಕ್ರಿಯೇಟ್ ಮಾಡಿದ. ಫಸ್ಟ್ ವೃಂದಾವನವನ್ನ ಕ್ರಿಯೇಟ್ ಮಾಡಿದ. ಅಲ್ಲಿ ಸಾಫ್ಟ್ ಆದಂತಹ ಮಣ್ಣನ್ನ ಕ್ರಿಯೇಟ್ ಮಾಡ್ತಾನೆ ಬಲರಾಮ. ಕೃಷ್ಣನ ಒಳ್ಳೆಯ ಹಾಸಿಗೆಯನ್ನ ಕ್ರಿಯೇಟ್ ಮಾಡ್ತಾನೆ. ಕೃಷ್ಣನ ಎಲ್ಲಾ ಉಪಕರಣಗಳನ್ನ, ವಿಸ್ತಾರಗಳನ್ನ, ಪೂಜಾ ಉಪಕರಣಗಳಾಗ್ಲಿ, ಈವನ್ ಅವನ ತಲೆಯ ಮೇಲೆ ಕಿರೀಟದಲ್ಲಿ ಇರ್ತಕ್ಕಂಥ ನವಿಲ ಗುರಿಯನ್ನು ಕೂಡ ಎಲ್ಲಾ ಅವತರಣ ಮಾಡ್ತಾನೆ ಕೃಷ್ಣ. ಇವೆಲ್ಲ ಕೃಷ್ಣನ ಉಪಕರಣಗಳೇನಿದೆಯಲ್ಲ ಬಲರಾಮನ ಎಕ್ಸ್ಪ್ಯಾನ್ಷನ್ಸ್ಗಳು. ಅಷ್ಟೇ ಅಲ್ಲ, ನೀವು ನೋಡ್ತೀರಾ ಶೇಷನಾಗಿ ಬಂದು ವಿಷ್ಣು ಲೀಲೆಯಲ್ಲಿ ಅವನು ಮೃದುವಾದ ಹಾಸಿಗೆಯಾಗಿ ಶೇಷನಾಗಿ ಬರ್ತಾನೆ. ಸೊ ಅದಕ್ಕೆ ಒಂದು ರೂಪ ಗೋಸ್ವಾಮಿಯವರ ಲಲಿತಾ ಮಾಧವ ಅನ್ನುವಂಥ ನಾಟಕದ ಪ್ರಕಾರ ರೂಪ ಗೋಸ್ವಾಮಿ ಅವರು ಒಂದು ಕಡೆ ವಿವರಣೆ ಕೊಡ್ತಾರೆ ಇದನ್ನ, ನಾಟಕ ರೂಪದಲ್ಲಿ ಇರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ ವಿಂಧ್ಯ ಪರ್ವತ ಅಂತ ಇದ್ದ, ನೀವೆಲ್ಲರೂ ಕೇಳಿರ್ಬಹುದು. ವಿಂಧ್ಯ ಪರ್ವತ, ಹಿಮಾಲಯ ಪರ್ವತ ಎರಡು. ಒಂದು ವಿಂಧ್ಯ ಪರ್ವತ, ಇನ್ನೊಂದು ಹಿಮಾಲಯ ಪರ್ವತ. ಹಿಮಾಲಯ ಪರ್ವತದ ಮಗಳು ಯಾರು? ಪಾರ್ವತಿ. ಪಾರ್ವತಿಯನ್ನ ಶಿವ ವಿವಾಹ ಆಗ್ತಾನೆ. ಇದು ನೀವು ಕೇಳಿದ್ದೀರಾ ಕತೆ? ಪಾರ್ವತಿಯನ್ನ ಶಿವ ವಿವಾಹ ಆಗ್ತಾನೆ. ಆವಾಗ ವಿಂಧ್ಯ ಪರ್ವತ, ಇವರೆಲ್ಲರೂ ವ್ಯಕ್ತಿಗಳು. ಇವರು ವಿಂಧ್ಯ ಪರ್ವತ ಸ್ವಲ್ಪ ಅಸೂಯೆ ಪಡ್ತಾನೆ. ನಾನು ಕೂಡ ಹಿಮಾಲಯಕ್ಕಿಂತ ಹೆಚ್ಚಿಗೆ ಆಗ್ಬೇಕು. ಯಾಕಂದ್ರೆ ಅವ ಶಿವ ಮದುವೆ ಮಾಡ್ಕೊಂಡ ಅವನ ಮಗಳನ್ನ, ಹಿಮಾಲಯ ಪರ್ವತದ ಮಗಳನ್ನ ಶಿವ ಮದುವೆ ಮಾಡ್ಕೊಂಡ. ಹಾಗಾದ್ರೆ ನಾನು ಹಿಮಾಲಯ ಪರ್ವತದಗಿಂತ ಹೆಚ್ಚಿಗೆ ಸ್ಥಾನವನ್ನ ಪಡಿಬೇಕು ಅಂತ ಹೇಳಿ ಅವನು ಅತಿ ದೊಡ್ಡದಾದಂತಹ ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸನ್ನ ಮಾಡಿದಾಗ ಒಂದು ಯಾಗವನ್ನು ಕೂಡ ಮಾಡ್ತಾನೆ. ಅವನು ಯಾಗ ಮಾಡಿದಾಗ 2 ಹೆಣ್ಣು ಮಕ್ಕಳು ಜನಿಸ್ತಾರೆ ಅವನಿಗೆ. ಯಾರಿಗೆ? ವಿಂಧ್ಯ ಪರ್ವತನಿಗೆ.
ಆ ವಿಂಧ್ಯ ಪರ್ವತನಿಗೆ ಹುಟ್ಟಿದ ತಕ್ಷಣ ಈ ಪೂತನೆ ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೊಲ್ತಾ ಇರ್ತಾಳಲ್ವಾ, ಅವಳು ಆ ಎರಡು ಮಕ್ಕಳನ್ನ ತಗೊಂಡು ಹೋಗ್ಬಿಡ್ತಾಳೆ. ಎರಡು ಮಕ್ಕಳನ್ನ ತಗೊಂಡೋದಾಗ ಆ ವಿಂಧ್ಯ ಪರ್ವತನಿಗೆ ತುಂಬಾ ಬೇಸರ ಆಗತ್ತೆ. ಅವರು ಋಷಿಗಳ ಮೂಲಕ ಆ ರಾಕ್ಷಸಿಯ ನಿಧನ ಮಂತ್ರವನ್ನ ಜಪಿಸ್ಲಿಕ್ಕೆ ಶುರು ಮಾಡ್ತಾರೆ ಋಷಿಗಳು. ಅಂದ್ರೆ ರಾಕ್ಷಸಿಯನ್ನ ಕೊಲ್ಲಬೇಕು ಅಂತ ಹೇಳಿ. ಅವಳಿಗೆ ತುಂಬಾ ಭಯ ಆಗತ್ತೆ ಪೂತನಿಗೆ. ಆ ಶಿಶುಗಳನ್ನ ಆ ಯಮುನಾ ನದಿಯಲ್ಲಿ ಕಮಲದ ಹೂ ಅರಳಿರುತ್ತಲ್ಲ, ಎರಡು ಕಮಲದಲ್ಲಿ ಒಂದೊಂದು ಹೂವನ್ನ ಮಲಗಿಸಿ ಹೋಗ್ಬಿಡ್ತಾಳ ಅವಳು ಪೂತನ. ಆವಾಗ ಆ ಎರಡು ಕಮಲಗಳಲ್ಲಿ ಮರಗಿರ್ತಕ್ಕಂತ ಹೂಗಳಲ್ಲಿ ಇದ್ದಂತ ಶಿಶುಗಳನ್ನ ಹೆಣ್ಣು ಶಿಶು ವೃಷಭಾನು ಅನ್ನುವಂಥ ಒಬ್ಬ ಮಹಾರಾಜ, ವೃಷಭಾನು ಅವನು ಆ ಒಂದು ಶಿಶುವನ್ನ ತಗೊಳ್ತಾನೆ. ಅವಳೇ ಮುಂದೆ ರಾಧಾರಾಣಿ. ಆಮೇಲೆ ಚಂದ್ರಭಾನು ಅನ್ನುವಂಥವನು ಇನ್ನೊಂದು ಶಿಶುವನ್ನ ತಗೊಳ್ತಾನೆ. ಅವಳು ಚಂದ್ರಾವಳಿ. ಒಬ್ಬಳು ರಾಧಾರಾಣಿ, ಇನ್ನೊಬ್ಬಳು ಚಂದ್ರಾವಳಿ. ಸೊ ಈ ಒಂದು ಲಲಿತಾ ಮಾಧವ ನಾಟಕದಲ್ಲಿ ಈ ಒಂದು ಅವತರಣೆಯನ್ನ, ರಾಧಾರಾಣಿಯ ಅವತರಣೆಯನ್ನ ವಿವರಣೆ ಮಾಡಿದ್ದಾರೆ. ಸೊ ಕೃಷ್ಣ ಎಲ್ಲಾ ಆನಂದದ ಮೂಲ, ಆನಂದಮಯ, ಅಖಂಡ ಸಾಗರ. ಆ ಆನಂದವನ್ನ ಒದಗಿಸುವವಳು ರಾಧಿಕಾ. ಸೊ ಅದಕ್ಕೆ ಆ ರಾಧಿಕಾ ಆನಂದ ಶಕ್ತಿಯ ಸ್ವರೂಪಿಣಿ ಎನ್ನುವಂಥ ಮಾತನ್ನ ಕೂಡ ಭಾಗವತಂ ಹೇಳುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಪ್ರತಿಯೊಂದು ಕೂಡ ವೈಯಕ್ತಿಕವಾಗಿ ವ್ಯಕ್ತವಾಗುತ್ತೆ. ಆದ್ರೆ ಭೌತಿಕ ಲೋಕದಲ್ಲಿ ನಮ್ಮ ದೇಹ ಕೂಡ ಜಡ ವಸ್ತುಗಳಿಂದ ನಿರ್ಮಿತವಾಗಿದೆ. ಭೂಮಿ ರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಸೊ ಎಲ್ಲ ಕೂಡ ಜಡ ವಸ್ತುಗಳಿಂದ ನಿರ್ಮಿತವಾದಂತಹ ದೇಹ ಇದು. ಸೊ ಅದಕ್ಕೆ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರತಿಯೊಂದು ಕೂಡ ಚೈತನ್ಯಮಯವಾದಂಥದ್ದು. ಅಲ್ಲಿ ಪ್ರತಿಯೊಂದು ಶಕ್ತಿಯು ಕೂಡ ವ್ಯಕ್ತಿಯ ರೂಪದಲ್ಲಿದೆ ಅಂತೆ ನೋಡಿ. ಸೊ ಕೃಷ್ಣನ ಶಕ್ತಿ ಕೂಡ ಒಂದು ವ್ಯಕ್ತಿ, ಕೃಷ್ಣನ ಹಾಸಿಗೆ ಕೂಡ ಒಂದು ವ್ಯಕ್ತಿ, ಆ ವೃಂದಾವನದ ಭೂಮಿ ಕೂಡ ಒಂದು ವ್ಯಕ್ತಿ, ಗಂಗಾ ಯಮುನಾ ಹರಿಯುತ್ತಿರುವುದು ಕೂಡ ಒಂದು ವ್ಯಕ್ತಿಯಾದ ದೇವಿ, ಗಂಗೆ ವ್ಯಕ್ತಿ. ಇವೆಲ್ಲರೂ ಕೂಡ ಕೃಷ್ಣನ ಸಂಗಾತಿಗಳು ಅನ್ನುವಂಥ ಮಾತನ್ನ ಭಾಗವತಂ ಹೇಳುತ್ತೆ. ಇಷ್ಟೆಲ್ಲಾ ಆಧ್ಯಾತ್ಮಿಕ ಲೋಕದಲ್ಲಿ ಶ್ರೀಮತಿ ರಾಧಿಕಾ ಎಲ್ಲಾ ಭಕ್ತರಲ್ಲಿ ಶ್ರೇಷ್ಠಳಾದಂಥ ಭಕ್ತೆ. ಆದ್ದರಿಂದ ಆ ವಿಶೇಷ ಶ್ಲೋಕ ಹೇಳೋದು, ಅನಯಾರಾಧಿತಾ ನೂನಂ ಭಗವಾನ್ ಹರಿರೀಶ್ವರ. ಸೊ ಅದಕ್ಕೆ ಕೆಲವರು ಹೇಳ್ತಾರೆ ಈ ರಾಧಾರಾಣಿಯ ಹೆಸರು ಭಾಗವತದಲ್ಲಿ ಉಲ್ಲೇಖವಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಆಚಾರ್ಯರು ಇದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಆರಾಧನೆ ಅನ್ನುವಂಥ ಆ ಶಬ್ದದ ಮೂಲಕ ರಾಧಾರಾಣಿಯನ್ನ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ, ಅದಕ್ಕೆ ಅವಳ ತತ್ವ ಇಲ್ಲಿ ಬಹಿರಂಗ ಆಗತ್ತೆ. ಅನಯಾರಾಧಿತ ಅನ್ನುವಂಥ ಪದ ಆರಾಧನಾ ಅನ್ನುವಂಥ ಪದದಿಂದ ಬಂದಿದೆ. ಆರಾಧನಾ ಅಂದ್ರ ಭಕ್ತಿ ಸೇವಿ. ಆ ಭಕ್ತಿಯಲ್ಲಿ ಅತ್ಯುನ್ನತರಾದಳು ಯಾರು ಅಂತಂದ್ರೆ ರಾಧಿಕಾ, ರಾಧಾರಾಣಿ ಅಂತ ನಾವು ಕರಿತೇವೆ. ರಾಧಾ ಅನ್ನುವಂತ ಹೆಸರು ಎಲ್ಲಿಂದ ಪ್ರಕಟ ಆಗಿದೆ ಅನ್ನುವಂಥ ಮಾತನ್ನ ನಮ್ಮ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಅವಳು ಭಕ್ತಿಯಲ್ಲಿ ಶ್ರೇಷ್ಠ, ಅವಳು ಆನಂದದ ಶಕ್ತಿ. ಸೊ ಅದಕ್ಕೆ ಎಷ್ಟೋ ವಿಚಾರಗಳನ್ನ ಭಾಗವತಂ ನಮಗೆ ಹೇಳಿಕೊಡುತ್ತೆ. ಕೆಲವೊಂದು ಸಲ ಈ ಚಂದ್ರಾವಳಿ ಕೂಡ ಆ ರಾಧಾರಾಣಿಯ ಜೊತೆ ಸ್ಪರ್ಧೆಯಲ್ಲಿರುವಂತೆ ತೋರಿಸ್ತದೆ. ಎಂತ ಸ್ಪರ್ಧೆ ಅಂದ್ರೆ ಕೃಷ್ಣನ ಜೊತೆ ನೃತ್ಯವನ್ನ ಮಾಡುವುದು ಆ ಸ್ಪರ್ಧೆ, ಕೃಷ್ಣನನ್ನ ಒಲಿಸಿಕೊಳ್ಳುವುದು ಆ ಸ್ಪರ್ಧೆ. ಆದ್ರೆ ಸ್ಪರ್ಧೆ ಅಂತ ಕಂಡ್ರು ಕೂಡ ಯಾವಾಗ ರಾಧಾರಾಣಿ ಅವಳನ್ನ ಮುಂದೆ ಬಿಡ್ತಾ ಇರ್ತಾಳೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಒಬ್ಬ ಯುವಕ ಒಬ್ಬ ಯುವತಿಯ ಪ್ರೇಮ ಸಂಬಂಧ ಹಾವಿನ ಚಲನೆಯಂತೆ ಇರತ್ತಂತೆ. ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಇದರ ಪರಿಣಾಮ ಯುವಕ ಯುವತಿಯರ ನಡುವೆ ಎರಡು ವಿಧದ ಕೋಪಗಳಿರುತ್ತಂತೆ. ಒಂದು ಕಾರಣ ಇಲ್ದೇನೆ ಕೋಪ, ಒಂದು ಕಾರಣ ಇದ್ದು ಕೋಪ. ಕಾರಣ ಸಹಿತವಾದಂತ ಕೋಪ, ಕಾರಣ ಇಲ್ಲದೆ ಇರುವಂತ ಕೋಪ. ನೀವೆಲ್ಲರೂ ಅನುಭವಿಸಿರ್ತೀರಿ ಇದನ್ನ ಮನೆಯಲ್ಲಿ. ಕೆಲವೊಂದ್ಸಲ ಮನೆಯಲ್ಲಿ ಹೆಂಡತಿ ಏನ್ ಇಲ್ದೇನೋ ಕೋಪ ಮಾಡ್ಕೋತಾರ, ಒಮ್ಮೆ ಕಾರಣ ಇರತ್ತೆ ಕೋಪ ಮಾಡ್ಕೊಳ್ತಾರೆ. ಸೊ ನೀವೆಲ್ಲರೂ ಅನುಭವಿಸಿರ್ತೀರಿ ಇದನ್ನ.
ಸೊ ಅದಕ್ಕೆ ಈ ಪ್ರೀತಿಯ ವಿನಿಮಯ ಏನಿರುತ್ತಲ್ಲ, ಇನ್ನಷ್ಟು ಆನಂದ ಆಗ್ಬೇಕು ಅಂತಂದ್ರೆ ಇಲ್ಲಿ ಹೇಳ್ತಾರೆ ಅವೇರ್ ಇವ ಗತಿ ಪ್ರೇಮ. ಅದೇ ಇದೇ ಶ್ಲೋಕದಲ್ಲಿ ಆ ಒಂದು ಅರ್ಥ ಬರುತ್ತೆ ಅದಕ್ಕೆ. ಸೊ ಅದಕ್ಕೆ ಶ್ರೀಮತಿ ರಾಧಾರಾಣಿ ತುಂಬಾ ಕರುಣಾಮಯಿ. ಅವಳ ಹೃದಯ ಯಾವ ಷರತ್ತುಗಳಿಗೂ ಕೂಡ ಹರಿಯೋದಿಲ್ಲ. ಅದಕ್ಕೆ ಜೀವಾತ್ಮ ಅನ್ನೋದು ಶ್ರೀ ಕೃಷ್ಣರ, ಜೀವಾತ್ಮ ಮತ್ತು ಕೃಷ್ಣರ ಮಧ್ಯೆ ಸೌಮ್ಯ ಹೃದಯ ಆದ ಮಧ್ಯಸ್ಥೆಯವಳು. ನಮ್ಮ ಮತ್ತು ಭಗವಂತನ ನಡುವೆ ಅವಳು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾಳೆ. ನಮ್ಮಲ್ಲಿ ಯಾವ ಅರ್ಹತೆನೂ ಇಲ್ಲ, ಕೆಲವೊಂದ್ಸಲ ಯಾವ ಶುದ್ಧತೆನೂ ಇಲ್ಲ, ಯಾವ ಬಲನೂ ಇಲ್ಲ ಅಂತ ತಿಳ್ಕೊಳ್ಳಿ. ಆದ್ರೆ ಪ್ರಾಮಾಣಿಕತೆಯಿಂದ ನೀವು ರಾಧೆ ಅಂತ ಕರೀರಿ, ಅವಳು ನಮ್ಮ ಕರೆಗೆ ಸ್ಪಂದಿಸ್ತಾಳೆ. ನಮ್ಮ ಪರವಾಗಿ ಕೃಷ್ಣನಿಗೆ ಪ್ರೀತಿಯಿಂದ ಮನವಿ ಮಾಡ್ತಾಳೆ. ಅವಳ ಮಧ್ಯಸ್ಥಿಕೆ ಇದೆಯಲ್ಲ, ಅದು ಇಂಪಾರ್ಟೆಂಟು. ಆವಾಗ ಕೃಷ್ಣನ ಹೃದಯದ ಬಾಗಿಲು ನಮಗೆ ತೆರೆಯುತ್ತೆ. ಅದಕ್ಕೆ ನಾವು ಹರೇ ಕೃಷ್ಣ ಹೇಳ್ಬೇಕಾದ್ರೆ ಹರೇ ಅಂತ ಏನ್ ಹೇಳ್ತೀವಿ, ರಾಧೆ ಅಂತ ಹೇಳ್ತೀವಿ ನಾವು. ಆ ಹರೇಗೆ ಕೇಳ್ಕೊಳ್ತೀವಿ ನಾವು, ಕೃಷ್ಣನ ಒಂದು ಸೇವೆಯ ಭಾಗ್ಯವನ್ನ ಕೊಡಮ್ಮ ಅಂತ ಹೇಳಿ. ಆ ಒಂದು ಅನನ್ಯ ಭಾವದಿಂದ ನಾವು ಕೇಳಿದಾಗ ಅವಳು ಕೃಷ್ಣನಿಗೆ ಹೇಳ್ತಾಳೆ, ಈ ಭಕ್ತ ನೋಡು, ಅಲ್ಲಿ ಭಕ್ತಳಿ ಬಂದಿದ್ದಾಳೆ, ಭಕ್ತ ಬಂದಿದ್ದಾನೆ, ಅವನಿಗೆ ಸ್ವಲ್ಪ ನಿನ್ನ ಹೃದಯದ ಬಾಗಿಲು ತೆರಿ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾಳೆ. ಅದಕ್ಕೆ ಸೊ ಅವ್ರು ಹೇಳ್ತಾರೆ ಈ ಶ್ಲೋಕದಲ್ಲಿ, ಪ್ರೀತಿ ಅನ್ನೋದು ನೇರವಾಗಿರುವುದಿಲ್ಲ, ಅದು ಹಾವು ನಡೆಯುವಂತೆ ಅಡ್ಡದಾರಿಯಲ್ಲಿ ಸಾಗುತ್ತದೆ. ಅಂದ್ರೆ ನಾವು ಆ ಒಂದು ಏನಾದ್ರೂ ಮಾಡ್ಬೇಕು ಅಂತಂದ್ರೆ ನಮಗೆ ಅನೇಕ ಕಷ್ಟಗಳು ಬರುತ್ತೆ. ಅಡ್ಡದಾರಿಗಳು ಅಂತಂದ್ರೆ ಭಕ್ತಿಯನ್ನ ಮಾಡ್ಬೇಕಂದ್ರೆ ಅಡಚಣೆಗಳು ಬರುತ್ತೆ. ಯಾವಾಗ್ಲೂ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಅಡಚಣೆ ಬರುತ್ತೆ, ಅಡಚಣೆಗಳು ಬಂದೇ ಬರುತ್ತೆ. ಸೊ ಅದಕ್ಕೆ ಅಡಚಣೆಗಳು ಬರ್ತವೆ ಅಂತ ಹೇಳಿದ್ರೆ ಅಡಚಣೆಗಳನ್ನ ರಸದಾಯಕವಾಗಿ ನಾವು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಡಚಣೆಗಳು ಬಂದ್ರು ಕೂಡ ಅದಕ್ಕೆ ಕೇರ್ ಮಾಡಬಾರ್ದು. ಸೊ ಈ ರೀತಿಯಾಗಿ ನಾವು ಭಗವಂತನಲ್ಲಿ ರಾಧಿಕಾನಲ್ಲಿ ನಾವು ಕೇಳ್ಕೋಬೇಕು. ಕೆಲವೊಂದ್ಸಲ ಈ ನೈತಿಕವಾದಿಗಳು ಅಂತ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ, ಕೆಲವೊಂದ್ಸಲ ಇವ್ರು ಮೊದ್ಲೇ ಕ್ಯಾಂಟೋ 2ನೇ ಕ್ಯಾಂಟೋ ಓದ್ತಾ 10ನೇ ಕ್ಯಾಂಟೋಗೆ ಹೋಗಲ್ಲ. 10ನೇ ಕ್ಯಾಂಟೋದಲ್ಲಿ ರಾಸಲೀಲೆಗಳ ವಿವರಣೆ ಇದೆ. ಅವನೊಬ್ಬನೇ ಹೇಳ್ತಾ ಇದ್ರಂತೆ, ಅವರು ನೈತಿಕವಾದಿಗಳು ಅಂತ ಹೇಳ್ತಾರೆ, ನೈತಿಕತಾವಾದಿಗಳು ಅಂತ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಅವರು ಈ ಕೃಷ್ಣ ಗೋಪಿಯರೊಂದಿಗೆ ಇರುವಂತ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಅವರು ಶ್ರೇಯಸ್ಕರ ಅಲ್ಲ, ಸರಿಯಲ್ಲ ಇದು ಅಂತ ಕೊಡ್ತಾರೆ. ಕೃಷ್ಣ ಹೀಗೆ ನಡ್ಕೊಂಡದ್ದು ಸರಿಯಲ್ಲ ಅಂತಾರೆ. ಅದು ಆದ್ರೆ ನಿಜವಾದ ಅರ್ಥ ಏನಂದ್ರೆ, ಈ ಲೋಕದ ಮಾಲೀಕನೇ ಕೃಷ್ಣ, ನಾವೆಲ್ಲರೂ ಕೃಷ್ಣನ ಅಧೀನರು. ಗಂಡಾಗಿರ್ಲಿ ಅಥವಾ ಹೆಂಡಾಗಿರ್ಲಿ ಎಲ್ಲರೂ ಕೂಡ ಕೃಷ್ಣನ ಅಧೀನ. ಅವರ ಆಸ್ತಿ, ನಾವು ಕೃಷ್ಣನ ಆಸ್ತಿ. ಎಲ್ಲಾ ಜೀವಿಗಳ ಮಾಲೀಕ ಕೂಡ ಕೃಷ್ಣ, ಎಲ್ಲರೂ ಕೂಡ ಕೃಷ್ಣನಿಗೆ ಸೇರಿದವ್ರೆ. ಅದಕ್ಕೆ ಮಾಲೀಕ ಆದವನು ತನ್ನ ಆಸ್ತಿಯನ್ನ ಅನುಭವಿಸಿದ್ರೆ ತೊಂದ್ರೆ ಏನು? ನೀವು ಆಸ್ತಿ ಮಾಡಿಟ್ಟಿರ್ತೀರಾ, ದುಡ್ಡು ಇಟ್ಟಿರ್ತೀರಾ, ಮನೆಯಲ್ಲಿ ಎಲ್ಲ ಫೆಸಿಲಿಟಿ ಇದೆ, ಆ ಫೆಸಿಲಿಟಿಯನ್ನ ನೀವು ದೊಡ್ಡ ದೊಡ್ಡ ಮನೆ ತಗೊಂಡಿರ್ತೀರ, ನೀವು ಅನುಭವಿಸಕ್ಕೆ ನಿಮ್ದು ಏನ್ ತೊಂದ್ರೆ? ಏನು ತೊಂದ್ರೆ ಇಲ್ಲ. ನಾವೆಲ್ಲರೂ ಕೃಷ್ಣ ನಮ್ಮ ಮಾಲೀಕ. ನಾವೆಲ್ಲರೂ ಕೂಡ ಎಲ್ಲಾ ಜೀವಿಗಳ ಮಾಲೀಕ ಕೃಷ್ಣ. ಅವಾಗ ಪ್ರಭುಪಾದರನ್ನ ಒಬ್ರು ಕೇಳ್ತಾರೆ. ಒಂದು ಫಿಲಡೆಲ್ಫಿಯಾದಲ್ಲಿ ಒಬ್ಬ ಪ್ರೊಫೆಸರ್, ಅವನು ಬಂಗಾಳದಿಂದ ಬಂದಂತ ಪ್ರೊಫೆಸರು, ಇವರು ಬಂಗಾಳದಿಂದ ಇದ್ದವರಲ್ವಾ, ಪ್ರಭುಪಾದರನ್ನ ಒಂದು ಡಿಸ್ಕಷನ್ ನಡೆಯುತ್ತೆ ಅಲ್ಲಿ. ಆ ನಡೆಯುವಾಗ ಅವನು ಹೇಳ್ತಾನೆ, ಕೃಷ್ಣ ವೃಂದಾವನದಲ್ಲಿ ನಡೆದುಕೊಂಡದ್ದು ಸರಿಯಲ್ಲ, ನೈತಿಕವಲ್ಲ ಅಂತ ಹೇಳ್ತಾರೆ. ಪ್ರಭುಪಾದರು ಎಷ್ಟು ವಿವರಣೆ ಕೊಟ್ಟು ಹೇಳ್ತಾರೆ ಅಂತಂದ್ರೆ ಸುಮಾರು 1 ಗಂಟೆಗಳ ಕಾಲ ವಿವರಣೆ ಕೊಡ್ತಾರೆ ಅದಕ್ಕೆ. ನೋಡು, ನೀ ಫಸ್ಟ್ ರಾಸಲೀಲಿಗೆ ಹೋಗಿದೀಯಾ, ಎಲ್ಲ ಭಕ್ತಿಯನ್ನ ನಾವು ಕಲಿತಾ ಬರಬೇಕು. ಮೊದಲನೆಯ ಸ್ಕಂದದಲ್ಲಿ ಕುಂತಿ ಮಹಾರಾಣಿ ಪ್ರೇಯರ್ಸ್ ಇದೆ, ಭೀಷ್ಮ ಪ್ರೇಯರ್ಸ್ ಇದೆ, ಆಮೇಲೆ ನಾವೆಲ್ಲ ನೋಡ್ತಾ ಬರ್ತೀವಲ್ವಾ, ಎಲ್ಲ ಪ್ರೇಯರ್ಸ್ಗಳನ್ನ ನೋಡ್ತಾ ಬರ್ತೀವಿ. ಆಮೇಲೆ 2ನೇ ಅಧ್ಯಾಯದಲ್ಲಿ ಸುಖದೇವ ಗೋಸ್ವಾಮಿಗಳು ಅದಕ್ಕೆ ಉತ್ತರ ಕೊಡ್ತಾ ಬರ್ತಾರೆ, ಪರೀಕ್ಷಿತನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. 7ನೇ ಸ್ಕಂದದಲ್ಲಿ ಪ್ರಹ್ಲಾದನ ಲೀಲೆ ಇದೆ, 4ನೇ ಸ್ಕಂದದಲ್ಲಿ ಧ್ರುವನ ಲೀಲೆಗಳಿದೆ. ಇದೆಲ್ಲ ನೋಡ್ಕೊಂಡು ಭಕ್ತಿಯನ್ನ ಅರಿತುಕೊಂಡು ನಾವು 10ನೇ ಸ್ಕಂದಕ್ಕೆ ಬಂದಾಗ ಅದರ ಅರ್ಥ ನಮಗಾಗತ್ತೆ. ಎಲ್ಲ ಹೇಳ್ತಾರೆ ಅವರು. ಅವಾಗ ಅವನು ಒಪ್ಪೋದಿಲ್ಲ. ಆಮೇಲೆ ಏನ್ ಹೇಳ್ತಾರೆ ಅವರು, ನಿನ್ನ ಪತ್ನಿಯೊಂದಿಗಿನ ನಿನ್ನ ಸಂಬಂಧವೇ ಅನೈತಿಕ ಅಂತ ಹೇಳ್ತಾರೆ ಅವರು.
ಯಾಕಂದ್ರೆ ನೀನು ಕೃಷ್ಣನ ಆಸ್ತಿಯನ್ನ ಕದ್ಕೊಂಡು ಅವಳನ್ನು ನಿನ್ನ ಪತ್ನಿ ಅಂತ ಹೇಳ್ತಾ ಇದೀಯಾ, ಅದೇ ತಪ್ಪು. ನೋಡಿ ಎಂತ ಮಾತು ಹೇಳ್ತಾರೆ ಅವರು, ಪ್ರಭುಪಾದ್ ಅವರು. ಅದಕ್ಕೇನೆ ಆ ವ್ಯಕ್ತಿ ಆಮೇಲೆ ಮೌನ ಆದಂತೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಜೀವಾತ್ಮರು ಎಲ್ಲರೂ ಕೂಡ ಪರಮಾತ್ಮನ ಆಸ್ತಿ, ಪರಮಾತ್ಮನೇ ಈ ಜಗತ್ತಿಗೆ ಮಾಲೀಕ ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ ಅದಕ್ಕೆ ಈ ವೃಂದಾವನದ ಲೀಲೆ ಏನಿದೆಯಲ್ಲ, ಇದನ್ನ ತುಂಬಾ ರಹಸ್ಯವಾಗಿ ಇಟ್ಟಿದೆ. ಯಾಕಂದ್ರೆ 10ನೇ ಸ್ಕಂದಕ್ಕೆ ಯಾರು ಹೋಗಿ ಡೈರೆಕ್ಟ್ ಆಗಿ ಓದಲ್ಲ. ಸೊ ಅದಕ್ಕೆ ಆ ಮಾಧುರ್ಯ ಲೀಲೆಗಳನ್ನ ಅರ್ಥ ಮಾಡಿಕೊಳ್ಳೋದು ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ. ಅದಕ್ಕೆ ಅದು ಚೈತನ್ಯ ಮಹಾಪ್ರಭುಗಳ ಮೂಲಕ ಮಾತ್ರ ನಮಗೆ ಇವತ್ತಿನ ದಿವಸ ಸ್ಪಷ್ಟ ಆಗಿ ಕಾಣುತ್ತೆ. ಚೈತನ್ಯ ಮಹಾಪ್ರಭುವಿನ ಆಪ್ತ ಸಹಚರರಾದಂಥ ವಾಸುದೇವ್ ಘೋಷ್ ಅನ್ನುವರು ಈ ಕುರಿತು ಒಂದು ಕೀರ್ತನೆಯನ್ನ ಮಾಡ್ತಾರೆ. ಯದಿ ಗೌರನ ಹೋಯ್ತೋ ತವ ಕೀ ಹೋಯ್ತೋ ಖೇಮಾನೆ ದರಿತಾಮುದೇ ರಾಧಾರ ಮಹಿಮಾ ಪ್ರೇಮ ರಸ ಸೀಮಾ ಜಗತೆ ಜಾನತಕೆ. ಇದರಲ್ಲಿ ಈ ಒಂದು ಹಾಡಲ್ಲಿ ಹೇಳ್ತಾರೆ, ಮಹಾಪ್ರಭು ಅಕಸ್ಮಾತ್ ಬಂದಿರ್ಲಿಲ್ಲ ಅಂತಂದ್ರೆ ಏನಾಗ್ತಾ ಇತ್ತು? ತವಕಿ ಹೈತೆ ಏನಾಗ್ತಾ ಇತ್ತು ಅಂದ್ರೆ, ಹೇಮಾನೆ ಧರಿತಾಂ ದೇಹ, ನಾನು ಹೇಗೆ ಈ ದೇಹವನ್ನ ಧರಿಸಬಹುದಿತ್ತು. ರಾಧಾರ ಮಹಿಮ ಪ್ರೇಮ ರಸ ಸೀಮಾ, ರಾಧಾರಾಣಿಯ ಮಹಿಮೆ ಪ್ರೇಮ ರಸದ ಪರಕಾಷ್ಠೆ ಅಂತ ಹೇಳ್ತಾರೆ ಅವರು. ಜಗತ್ ಜಾನತಕ್ಕೆ, ಇದನ್ನ ಜಗತ್ತಿಗೆ ಹೇಗೆ ನಾವು ಹೇಳ್ಬೋದಿತ್ತು, ತಿಳಿಸಿ ಹೇಳ್ಬೋದಿತ್ತು. ಅದಕ್ಕೆ ಚೈತನ್ಯ ಮಹಾಪ್ರಭು ಬಂದಿರ್ಲಿಲ್ಲ ಅಂತಂದ್ರೆ ರಾಧಾರಾಣಿಯ ಮಹಿಮೆ ಜಗತ್ತಿಗೆ ಬಹಿರಂಗ ಆಗ್ತಾ ಇರಲಿಲ್ಲ. ಸೊ ಮಹಾಪ್ರಭು ಬಂದದ್ದು ಏನಕ್ಕೆ ಅಂತಂದ್ರೆ ರಾಧಾರಾಣಿಯ ಮಹಿಮೆಯನ್ನ ಬಹಿರಂಗ ಪಡಿಸ್ಲಿಕ್ಕೆ, ಕೃಷ್ಣ ಗೋಪಿಯರೊಡನೆ ಲೀಲೆಗಳ ಮಹಿಮೆಯನ್ನ ತೋರಿಸ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಅವತಾರ ಮಾಡ್ತಾರೆ. ಸೊ ಅದರ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅವ್ರು ಹೇಳ್ತಾರೆ, ಆ ಮಧುರ ವೃಂದಾವನದಲ್ಲಿರ್ತಕ್ಕಂಥ ಲೀಲೆನೇ ಮಧುರ, ಅದರಲ್ಲಿ ಪ್ರವೇಶಿಸುವ ಚಾತುರ್ಯದ ಸಾರ, ವ್ರಜದ ಯುವತಿಯರ ಭಾವಪೂರ್ಣ ಭಕ್ತಿ, ಅದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಯಾರಿಗಿತ್ತು ಅವರು ಬರಲಿಲ್ಲ ಅಂತಂದ್ರೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಬಂದಿದ್ದರಿಂದಲೇ ಇವತ್ತಿನ ದಿವಸ ನಾವು ರಾಧಾರಾಣಿಯ ಮಹತ್ವವನ್ನ ನಾವು ತಿಳಿತಾ ಇದ್ದೇವೆ. ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ, ನಾನು ಹೇಳಿದೆ ಮುಂಚೆ, ಚೈತನ್ಯ ಮಹಾಪ್ರಭುವಿನ ಪೂರ್ವದಲ್ಲಿ ಇವತ್ತು ಕೂಡ ಎಷ್ಟೋ ದಿನ ಮಾತಾಡ್ಕೋತಾ ಇದ್ದಾರೆ, ಕೃಷ್ಣ ಕ್ಷೀರೋದಕಾಶಾಯಿ ವಿಷ್ಣುವಿನ ಅವತಾರ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟೋ ಜನ ಈ ದಶಾವತಾರದಲ್ಲಿ ಕೃಷ್ಣ ಕೂಡ ಒಬ್ಬ ಅವತಾರ ಅಂತ, ಕೃಷ್ಣನ ಅವತಾರ ಕೂಡ ಒಂದು ಅವತಾರ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಇವತ್ತಿನ ಚೈತನ್ಯ ಮಹಾಪ್ರಭು ಬರೋದಕ್ಕಿಂತ ಮುಂಚೆ ಅಂತ ಇಲ್ಲಿ ಬರೀತಾರೆ. ಆದ್ರೆ ಇವತ್ತಿಗೂ ಕೂಡ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಕೃಷ್ಣ ಅವತಾರ ಅಂತ ಹೇಳಿ. ಆದ್ರೆ ಭಾಗವತ ಕ್ಲಿಯರ್ ಆಗಿ ಹೇಳುತ್ತೆ, ಏತೇ ಚಾಂಸ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಅಂದ್ರೆ ಎಷ್ಟೆಷ್ಟು ಅವತಾರಗಳಿದೆ, ಇಲ್ಲಿ 22 ಅವತಾರಗಳನ್ನ ಬರೀತಾರೆ. ವಿವರಿಸಿದ ನಂತರ ಅನೇಕ ಅವತಾರಗಳು, ಅಸಂಖ್ಯಾತ ಅವತಾರಗಳಿದೆ ಕೃಷ್ಣಂದು. ನಾವು ದಶಾವತಾರ ಅಷ್ಟೇ ನೋಡಿರುವಿ, ಅದರ ಭಾಗವತವನ್ನ ಅರ್ಥ ಮಾಡಿಕೊಂಡಾಗ ಎಷ್ಟೋ ಅವತಾರಗಳಿದೆ. ಕಪಿಲ ಮುನಿ ಅವತಾರ, ಪೃಥು ಮಹಾರಾಜ ಅವತಾರ ಬರುತ್ತೆ, ಸುಮಾರು ಅವತಾರಗಳು ಬರುತ್ತೆ. ಎಲ್ಲ ಅವತಾರಗಳು ಕೂಡ ಕೃಷ್ಣನ ಅಂಶ ಅಥವಾ ಕಲಾರೂಪಗಳು. ಕೃಷ್ಣ ಸ್ವಯಂ ಭಗವಾನ್, ಕೃಷ್ಣ ಅವತಾರಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಅವತಾರ ಅಲ್ಲ, ಕೃಷ್ಣ ಅವತಾರಿ. ಸೊ ಅದಕ್ಕೆ ಅವತಾರಗಳ ಮೂಲಕ್ಕೆ ಅವತಾರಿ ಅಂತೇವೆ. ಅದಕ್ಕೆ ಇದೆಲ್ಲನೂ ಕೂಡ ಚೈತನ್ಯ ಮಹಾಪ್ರಭುವಿಂದ ನಮಗೆ ಸಿಕ್ತು. ಬ್ರಹ್ಮ ಸಂಹಿತ ಏನ್ ಹೇಳುತ್ತೆ, ರಾಮಾದಿ ಮೂರ್ತಿ ಸುಕಲಾ ನಿಯಮೇನ ತಿಷ್ಠಾನ್ ನಾನಾವತಾರ ಕರೋದ್ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಾಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಶ್ರೀ ಜಗನ್ನಾಥ ಬಲದೇವ ಸುಭದ್ರಮೈ ಕಿ ಜಾಯ್, ಶ್ರೀ ರಾಧಾ ವಿನೋದ ಭಗವಾನ್ ಕಿ ಜಾಯ್, ಶ್ರೀ ಗೌರಿತಾಂಬೆ ಕಿ ಜಾಯ್, ಶ್ರೀಲ ಪ್ರಭುಪಾದ ಕಿ ಜಾಯ್. ಸೊ ಕೃಷ್ಣನೇ ಮೂಲ ಪುರುಷ. ಸೊ ಅದಕ್ಕೆ ಶ್ರೀ ರಾಧಾರಾಣಿಯ ಸ್ವರೂಪವನ್ನ ಚೈತನ್ಯ ಮಹಾಪ್ರಭುಗಳು ಒಂದ್ ಕಡೆ ಈ ಸಂವಾದ
ರಾಧಾರಾಣಿಯ ಬಗ್ಗೆ ಇನ್ನೂ ಹೆಚ್ಚು ಚೈತನ್ಯ ಮಹಾಪ್ರಭು ತಿಳ್ಕೊಬೇಕಾಗಿತ್ತಂತೆ. ಈ ಚೈತನ್ಯ ಮಹಾಪ್ರಭುದಲ್ಲಿ ಅವ್ರ ಸಂವಾದ ಬರುತ್ತೆ. ಆ ಸಂವಾದದ ಯಾರ ಜೊತೆ ಇರುತ್ತೆ ಅಂದ್ರೆ ರಮಾನಂದ ರಾಯ್ ಅಂತ ಹೇಳಿ, ಅವರು ಆವಾಗಿನ ಗವರ್ನರ್ ಆಗಿದ್ರು. ಅವ್ರ ಜೊತೆ ಒಂದು ಸಂವಾದ ಬರುತ್ತೆ. ಅವ್ರು ಹೇಗಿದೆ ಅಂತಂದ್ರೆ ಶಿಕ್ಷಕ ಶಿಷ್ಯರ ಪ್ರಶ್ನೋತ್ತರದಂತೆ ಕಾಣ್ತಾ ಇದೆ. ಇಲ್ಲಿ ನೋಡಿ, ಭಗವದ್ಗೀತೆಯಲ್ಲಿ ಏನ್ ಮಾಡಿದ ಕೃಷ್ಣ? ಅರ್ಜುನನಿಗೆ ಬೋಧನೆ ಮಾಡಿದ, ಉಪದೇಶ ಮಾಡಿದ ಅರ್ಜುನನಿಗೆ. ಆದ್ರೆ ಅದೇ ಅರ್ಜುನ ಇವತ್ತಿನ ದಿವಸ ರಮಾನಂದ ರಾಯಿಗೆ ಹುಟ್ಟಿ ಬಂದಿದ್ದಾರೆ. ಈ ಒಂದು ಕಲಿಯುಗದಲ್ಲಿ ಕೃಷ್ಣ ಚೈತನ್ಯ ಮಹಾಪ್ರಭುವಿನ ರೂಪದಲ್ಲಿ ಬಂದಿದ್ದಾರೆ. ನೋಡಿ, ಇಲ್ಲಿ ರಮಾನಂದ ರಾಯ್ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದೇನೆ. ಯಾರ ಪ್ರಶ್ನೆಗಳಿಗೆ? ಕೃಷ್ಣನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಶಿಕ್ಷಕ ಶಿಷ್ಯರ ಪ್ರಶ್ನೋತ್ತರದಂತೆ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಶಿಕ್ಷಕನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾರು ಶಿಕ್ಷಕ? ಕೃಷ್ಣ. ಯಾಕೆ ಶಿಕ್ಷಕ? ಭಗವದ್ಗೀತೆಯಲ್ಲಿ ಅವನು ಶಿಕ್ಷಕ. ಇಲ್ಲಿ ಈ ಪ್ರಸಂಗದಲ್ಲಿ ಅವನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನೆ. ಎಲ್ಲಾ ಪ್ರಶ್ನೆಗಳನ್ನ ಉತ್ತರ ಕೊಟ್ಟು ಕ್ರಮೇಣ ಅವರ ಡಿಸ್ಕಷನ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಭಕ್ತಿಯ ಕಡೆಗೆ ಹೋಗ್ತಾ ಇದೆ. ಕೊನೆಗೆ ಮಹಾಪ್ರಭು ಕೇಳ್ತಾರೆ, ಶುದ್ಧ ಭಕ್ತಿಯನ್ನ ಕೇಳ್ತಾರೆ. ಜ್ಞಾನ ಕರ್ಮಗಳಿಂದ ಆವರಿಸಿದಂತಹ ಭಕ್ತಿ, ಜ್ಞಾನ ಕರ್ಮಗಳು ಎರಡು ಅಲ್ಲಿ ಅಂಟಿಕೊಂಡಿರಬಾರ್ದು ಅಂತ ಭಕ್ತಿ, ಜ್ಞಾನ ಕರ್ಮಾದಿ ಅನಾವೃತಂ, ಆ ಒಂದು ಭಕ್ತಿ ಅಲ್ಲಿ ಹೇಳ್ತಾರೆ. ಇನ್ನೂ ಹೇಳು ನನಗೆ ಮುಂದೆ ಅಂತ ಹೇಳ್ತಾರೆ. ಭಕ್ತಿಯನ್ನ ಹೇಳ್ತಾ ಇದಾರೆ, ಇನ್ನೂ ಮುಂದೆ ಹೇಳ ನನಗೆ ಅಂತ ಹೇಳ್ತಾರೆ ಯಾರು? ಚೈತನ್ಯ ಮಹಾಪ್ರಭುಗಳು. ಅವಾಗ ರಾಯ ಕಹೆ ಇಹಾರ ಆಗೆ ಪೂಚೆ ಹೇನ ಜಾನೆ ಏತದೀನ ನಾಹಿ ಜಾನಿ ಆಚಾರ್ಯ ಭವನೆ. ಇನ್ನುವರೆಗೆ ಯಾರು ಈ ಪ್ರಶ್ನೆಯನ್ನೇ ಕೇಳಿಲ್ಲ. ನಾ ಯಾವಾಗ ಭಕ್ತಿ ಯೋಗದ ಬಗ್ಗೆ, ಶುದ್ಧ ಭಕ್ತಿಯ ಬಗ್ಗೆ ನಾನು ಹೇಳಿದಾಗನು ಕೂಡ ಇನ್ನೂ ಹೇಳು ಅಂತ ಕೇಳ್ತಾ ಇದೆಯಲ್ಲ, ಯಾರು ಈ ಪ್ರಶ್ನೆಯನ್ನ ಕೇಳಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಮುಂದೆ ಅವರು ಹೇಳ್ತಾರೆ. ಇದರಲ್ಲಿ ಎಂತೆಂತ ರೂಪದಲ್ಲಿ ಹೇಳ್ತಾರೆ ಅಂದರೆ ಶಾಂತ ರಸದ ಮುಖಾಂತರ ಹೇಳ್ತಾರೆ, ದಾಸ್ಯರಕದ ಮುಖಾಂತರ ಹೇಳ್ತಾರೆ, ಸಾಕ್ಷ್ಯ ರಸದಿಂದ ಹೇಳ್ತಾರೆ, ವಾತ್ಸಲ್ಯ ರಸದಿಂದ ಹೇಳ್ತಾರೆ, ಎಲ್ಲಾ ರೂಪದಿಂದ. ಆಮೇಲೆ ಮಾಧುರ್ಯ ರಸ ತಲುಪ್ತಾರೆ. ಅವಾಗ ರಮಾನಂದರಾಯರು ಮಾಧುರ್ಯ ರಸ ಯಾವಾಗ ತಲುಪಿದ್ರು, ಇನ್ನು ಮುಂದೆ ಹೇಳು ಅಂತ ಕೇಳ್ತಾರೆ ಅವರು. ಇನ್ನು ಮುಂದೆ ನನಗೆ ಹೇಳು, ನನಗೆ ಕೇಳೋ ಆಸೆ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದಕ್ಕಿಂತ ಮೇಲಿರೋದು ಯಾರಾದ್ರೂ ಕೇಳಬಹುದು ಅಂತ ನನಗೆ ಗೊತ್ತಿರಲಿಲ್ಲ, ಆದ್ರೆ ನೀವೇ ನನಗೆ ಶಕ್ತಿಯನ್ನು ಕೊಡಬೇಕು. ಯಾಕಂದ್ರೆ ನೀವು ಭಗವಂತ ಅನ್ನೋದು ಗೊತ್ತಿರುತ್ತೆ ರಮಾನಂದರಾಯರಿಗೆ. ಅವ್ರು ಹೇಳ್ತಾರೆ, ನೀವೇ ನನಗೆ ಅದನ್ನ ಹೇಳುವಂತ ಶಕ್ತಿಯನ್ನ ಕೊಡಬೇಕು. ಆ ಉತ್ತರ ನಿಮಗೆ ಗೊತ್ತಿದೆ, ಆ ಉತ್ತರ ನನ್ನ ಮುಖಾಂತರ ನೀನು ಹೇಳಿಸ್ತಾ ಇದ್ದೀರಿ ಅಷ್ಟೇ. ಸೊ ಅದಕ್ಕೆ ಈ ಗೋಪಿಯರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ರಾಸ ಲೀಲೆಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ರಾಸಲೀಲೆಯಲ್ಲಿ ಪ್ರತಿ ಇಬ್ಬರು ಗೋಪಿಯರ ಮಧ್ಯೆ ಒಬ್ಬ ಕೃಷ್ಣ ಇರ್ತಿದ್ದಂತೆ, ರಾಸ ಡಾನ್ಸ್ ಮಾಡುವಾಗ, ನೃತ್ಯ ಮಾಡುವಾಗ. ಆದ್ರೆ ಒಬ್ಬ ಗೋಪಿಯ ಮಧ್ಯೆ ಸೆಂಟರ್ ನಲ್ಲಿ ಮಾತ್ರ ಕೃಷ್ಣ ಇರ್ತಿದ್ದ. ಸೊ ಅದ್ರ ಬಗ್ಗೆ ಹೇಳ್ತಾರೆ ಜಾಸ್ತಿ ಅವರು ರಮಾನಂದರಾಯರು. ಆ ಗೋಪಿ ಯಾರು ವಿಶೇಷ ಆಗಿರ್ಬೇಕಲ್ವಾ? ಯಾಕಂದ್ರೆ ಇಬ್ಬರು ಗೋಪಿಯರ ಮಧ್ಯೆ ಒಬ್ಬ ಕೃಷ್ಣ ಇರ್ತಿದ್ದ, ಆದ್ರೆ ಸೆಂಟರ್ ನಲ್ಲಿ ಒಬ್ಬ ಗೋಪಿಯ ಜೊತೆ ಒಬ್ಬ ಕೃಷ್ಣ ಇದ್ದ. ಅಂದ್ರೆ ಎಲ್ಲರ ಜೊತೆನೂ ಕೃಷ್ಣ ಎಕ್ಸ್ಪಾಂಡ್ ಆಗಿದ್ದ. ನೀವು ಕತೆ ಕೇಳಿದಿರಿ, ಅವನು 16,108 ಹೆಂಡತಿಯರಿದ್ರು. ಕೃಷ್ಣ ಅಷ್ಟು ಮಾಡ್ಕೊಂಡ, ನಾನು 2 ಮಾಡ್ಕೊಳ್ಳೋದು ಯಾಕೆ ಮಾಡ್ಬಾರ್ದು ಅಂತಾರೆ ಇವಾಗ ಜನ. ನಾನು ಇಬ್ಬರು ಯಾಕೆ ಮಾಡ್ಕೋಬಾರ್ದು, ಅಷ್ಟು ಜನ ಮಾಡ್ಕೊಂಡಿದ್ದ ಅಂತ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಕೃಷ್ಣ ಪ್ರತಿಯೊಬ್ಬರಿಗೂ ಒಂದೊಂದು ಅರಮನೆಯನ್ನೇ ಕೊಟ್ಟಿದ್ದ. ಅಷ್ಟೇ ಅಲ್ಲ, ಪ್ರತಿ ದಿವಸ ಪ್ರತಿ ಹೆಂಡತಿಯ ಜೊತೆ ಅವನು ವಾಸ ಆಗ್ತಿದ್ದ, ಪ್ರೆಸೆಂಟ್ ಇರ್ತಿದ್ದ, ಪ್ರತಿ ಹೆಂಡತಿಯ ಜೊತೆ ಅವನು ಇರ್ತಿದ್ದ. ಅದು ನಮಗೆ ಸಾಧ್ಯನಾ? ಇಲ್ಲ, ಇವತ್ತಿನ ಕಾಲದಲ್ಲಿ ನಮಗೆ ಸಾಧ್ಯ ಇಲ್ಲ. ಅದಕ್ಕೆ ಆ ಒಂದು ಇದಕ್ಕೆ ನಾವು ಹೋಲಿಸಿ ಮಾತಾಡಬಾರದು ಅಂತ. ಅದಕ್ಕೆ ಆ ವಿಶೇಷ ಗೋಪಿ ರಾಧಿಕಾ. ಸೊ ಅದಕ್ಕೆ ಅವಳಿಗಾಗಿ ಕೃಷ್ಣ ಇತರ ಗೋಪಿಯರನ್ನ ಬಿಟ್ಟು ಹೋಗ್ತಾನೆ. ಆ ಗೋಪಿ ಅತ್ಯಂತ ವಿಶೇಷಳಾಗಿದ್ದಾಳೆ. ಅದಕ್ಕೆ ಅವಳ ಮಹಿಮೆಯನ್ನ ಸನಾತನ ಗೋಸ್ವಾಮಿ ಅವರು ಒಂದ್ ಕಡೆ ವಿವರಣೆ ಮಾಡ್ತಾರೆ. ಬೃಹತ್ ಭಾಗವತಾಮೃತದಲ್ಲಿ ಹೇಳ್ತಾರೆ. ಒಂದ್ ಕಡೆ ಕಥೆಯನ್ನ ಕೇಳ್ತಾರೆ. ಒಂದ್ ದಿವಸ ಕೃಷ್ಣನಿಗೆ ತಲೆನೋವು ಬಂದಿತ್ತು. ಕೃಷ್ಣನಿಗೆ ತಲೆನೋವು ಅದು ಬಂದಂತೆ ಅನಿಸಿತ್ತಷ್ಟೇ. ಕೃಷ್ಣನಿಗೆ ಯಾವಾಗ ತಲೆನೋವು ಬರುತ್ತೆ? ಅವನು ಉದ್ದವನ್ ಟೆಸ್ಟ್ ಮಾಡ್ಬೇಕಾಗಿತ್ತು. ಉದ್ದವ ದೊಡ್ಡ ಭಕ್ತ, ಅವನು ಟೆಸ್ಟ್ ಮಾಡ್ಬೇಕಾಗಿತ್ತು. ತಲೆನೋವು ಬಂದಿದೆ ಅಂತ ಹೇಳಿದ.
ಎಲ್ಲಾ ಡಾಕ್ಟರ್ನ ಕರೆಸಿದ್ರು, ಎಲ್ಲ ಆಯ್ತು. ಆಮೇಲೆ ತಲೆನೋವು ಹೋಗ್ತಾನೆ ಇಲ್ಲ. ಅವನು ಕೃಷ್ಣ ಹೇಳಿದ, ನನ್ನ ಭಕ್ತರ, ಅತಿ ಶ್ರೇಷ್ಠ ಭಕ್ತರ ಕಾಲಿನ ಧೂಳಿಯನ್ನ ತಂದು ನನಗೆ ಹಣೆಗೆ ಹಚ್ಚಿದ್ರೆ ನನ್ನ ತಲೆನೋವು ಮಾಯ ಆಗತ್ತೆ, ನೀನ್ ಹೋಗಿ ಹುಡುಕೊಂಬ ಅಂತ ಹೇಳಿದ. ಉದ್ದವ ಹೋದ, ಎಲ್ಲಾ ಕಡೆ ಹುಡುಕಿದ, ಯಾರು ಕೊಡಕ್ ಇಲ್ಲ. ಅಕಸ್ಮಾತ್ ನಾನು ಕೃಷ್ಣನ ಧೂಳಿ, ನನ್ನ ಪಾದದ ಧೂಳಿ ಕೃಷ್ಣನ ತಲೆಗೆ ಹಚ್ಚುದಂದ್ರೆ ಏನಿದು, ಪಾಪ ಮಾಡಿದಂಗ ಅಲ್ವಾ? ಯಾರು ಕೊಡ್ಲಿಲ್ಲ. ನಾ ಪಾಪ ಮಾಡಕ್ ರೆಡಿ ಇಲ್ಲ, ನರಕಕ್ಕೆ ಯಾಕೆ ಹೋಗ್ಬೇಕು ನಾನು ಅಂತೇಳಿ ವಾಪಸ್ ಬಂದ ಉದ್ದವ. ಎಲ್ಲರನ್ನೂ ಕೇಳಿದ, ಎಲ್ಲಾ ಭಕ್ತರನ್ನು ಕೇಳಿದ, ಯಾರು ಕೊಡ್ಲಿಲ್ಲ. ಹಾಗಾದ್ರೆ ನೀನು ವೃಂದಾವನಕ್ಕೆ ಹೋಗು, ಅಲ್ಲಿ ಗೋಪಿಯರಿದ್ದಾರೆ, ಆ ಗೋಪಿಯರನ್ನ ಕೇಳು, ಹಿಂಗಾಗಿದೆ, ಅದಕ್ಕೆ ನಿಮ್ಮ ಪಾದದ ಧೂಳಿ ಬೇಕಂತೆ, ಕೊಡಬೇಕು ಅಂತೆ ಅಂತೇಳಿ ವೃಂದಾವನಕ್ಕೆ ಹೋದ. ಉದ್ದವ ಕೇಳ್ತಾನೆ, ಪಾದದ ಧೂಳಿ ಬೇಕು, ಎಷ್ಟು ಬೇಕಷ್ಟು ತಗೊಂಡೋಗಿ, ಟ್ರಕ್ ಗಟ್ಲೆ ತಗೊಂಡೋಗಿ, ನೋ ಪ್ರಾಬ್ಲಮ್. ನಾನು ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ನಾವು ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ, ನಮಗೇನ್ ಬೇಕು? ಕೃಷ್ಣನ ತಲೆನೋವು ಕಡಿಮೆ ಆಗ್ಬೇಕು, ಕೃಷ್ಣ ಸಂತೋಷದಿಂದ ಇರಬೇಕು. ಸೊ ಅದನ್ನ ಹೇಳಿದ್ರಂತೆ. ಅದಕ್ಕೆ ಗೋಪಿಯರ ಪ್ರೇಮ ಅನ್ನೋದು ತುಂಬಾ ವಿಶೇಷ. ಯಾವಾಗ ಕೃಷ್ಣ ಅದನ್ನ ನೋಡ್ಬೇಕು, ನೀವು ಆ ಸೀನ್ ನೋಡ್ಬೇಕು, ನಿಮ್ ಕಲ್ಪನೆ ಮಾಡ್ಕೊಳ್ಳಿ, ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಏನಂದ್ರೆ, ಅಕ್ರೂರ ಕೃಷ್ಣನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಕಂಸ ಅವನನ್ನ ಕರ್ಕೊಂಡ್ ಬರ್ಲಿಕ್ಕೆ ಕಳ್ಸಿದಾನೆ ವೃಂದಾವನಕ್ಕೆ. ಆ ಒಂದು ಪಿಕ್ಚರ್ ನಿಮ್ಗೆ ಬರಬೇಕು. ರಥ ತಗೊಂಡ್ಬಂದಿದ್ದಾನೆ, ಆ ರಥದಲ್ಲಿ ಕೃಷ್ಣ ಹತ್ತಿ ಕೂತ್ಕೊಂಡಿದ್ದಾನೆ, ಕೃಷ್ಣ ಬಲರಾಮ್ರು ಇಬ್ರು ಹತ್ತಿದ್ದಾರೆ. ಇವರು ಸಾಲಾಗಿ ನಿಂತು ಚೈನ್ ಹಿಡಿದಿದ್ದಾರೆ, ಎಲ್ಲ ಗೋಪಿಯರು. ಆ ರಥವನ್ನ ಮುಂದೆ ಬಿಡ್ತಾ ಇಲ್ಲ. ಕೃಷ್ಣ ಹೋದ್ರೆ ನಾವು ಜೀವಂತ ಸಹಿತ ಇರೋದಿಲ್ಲ ಅಂತ ಹೇಳಿ ಹೆಂಗ್ ಹಿಡ್ಕೊಂಡಿದ್ದಾರೆ, ಚೈನ್ ಹಾಕಿದ್ದಾರೆ ಫುಲ್. ಆ ಒಂದು ಸೀನ್ ನಿಮ್ಮ ಕಣ್ಣ ಮುಂದೆ ಬರಬೇಕು. ಅಷ್ಟು ಕೃಷ್ಣನ ಮೇಲೆ ಅವ್ರಿಗೆ, ಕೃಷ್ಣ ಅಂತ ದೇವರಂತ ತಿಳ್ಕೊಂಡಿರ್ಲಿಲ್ಲ ಅವರು, ದೇವರಂತ ಪೂಜೆ ಮಾಡ್ತಾ ಇರಲಿಲ್ಲ, ದೇವರಂತ ಪ್ರೀತಿ ಇರಲಿಲ್ಲ ಅವ್ರ ಹತ್ರ. ಕೃಷ್ಣನ ಮೇಲೆ ಆಟೋಮೆಟಿಕ್ ಅವ್ರ ಭಕ್ತಿ ಇತ್ತಷ್ಟೇ, ದೇವರು ಅಂತಲ್ಲ. ಸೊ ಹಾಗೆ ಅದರಲ್ಲಿನೇ ರಾಧಾರಾಣಿ ಅನ್ನುವಂಥವಳು ತುಂಬಾ ವಿಶೇಷ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆಮೇಲೆ ಮುಂದೆ ಒಂದು ಸಲ ನಾನು ಮುಗಿಸ್ತೇನೆ, ನೀವೇ ಇನ್ನೊಂದು 10 ನಿಮಿಷ. ನಿಮಗೆ ಗೊತ್ತಿದೆ, ರಾಧಾರಾಣಿಯನ್ನ ವೃಷಭಾನು ಅವ್ರ ತಂದೆ ಅಭಿಮನ್ಯು ಅನ್ನೋರಿಗೆ ಮದುವೆ ಮಾಡಿಕೊಟ್ರು ಫಸ್ಟ್. ಈ ಕತೆ ನಿಮಗೆ ಗೊತ್ತಿರಬಹುದು. ಕೃಷ್ಣನಿಗೆ ಯಾಕಿಲ್ಲ, ಅಭಿಮನ್ಯುಗೆ ಯಾಕೆ ಮದುವೆ ಮಾಡಿಕೊಟ್ರು? ಅಭಿಮನ್ಯು ಅಂದ್ರೆ ಈ ಅಭಿಮನ್ಯು, ಪಾಂಡವರ ಅಭಿಮನ್ಯು ಅಲ್ಲ, ಈ ಅಭಿಮನ್ಯು ಬೇರೆ. ಸೊ ಇದು ಒಂದು ಯೋಗ ಮಾಯೆಯ ದೈವಿ ವ್ಯವಸ್ಥೆ ಅಂತ ಹೇಳ್ತಾರೆ. ಈ ಕೃಷ್ಣನ ಲೀಲೆಯನ್ನ ಇನ್ನೂ ಅಷ್ಟು ಮನೋಹರಗೊಳಿಸ್ಲಿಕ್ಕೆ ಈ ಒಂದು ಲೀಲೆಯಲ್ಲಿ ಬರುತ್ತೆ. ಇದರ ಅರ್ಥ ಏನಂದ್ರೆ, ಆ ಮದುವೆ ಆದ್ರೂ ಕೂಡ ಅಭಿಮನ್ಯು ರಾಧಾರಾಣಿಯನ್ನ ಮುಟ್ಲಿಲ್ಲಂತೆ, ಯಾವಾಗ್ಲೂ ಮುಟ್ಲಿಲ್ಲ ಅವನು. ಅಂದ್ರೆ ಅದೊಂದು ವೈಭವ, ಲೀಲೆಯ ವೈಭವ. ಸೊ ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಇಲ್ಲಿ ಇನ್ನೊಂದು ಏನಂದ್ರೆ, ಒಂದು ಘಟನೆಯನ್ನ ವಿವರಣೆ ಮಾಡ್ತಾರೆ ಇಲ್ಲಿ. ಅವರು ಗುಪ್ತವಾಗಿ ರಾಧಾರಾಣಿ ಮತ್ತು ಕೃಷ್ಣ ಭೇಟಿ ಆಗ್ತಿದ್ರು. ಈ ಭೇಟಿಗೆ ಅಡ್ಡಿಯಾಗಿದ್ರು ಯಾರು? ಅವರ ಅತ್ತೆ ಮತ್ತು ನಾದಿನಿ, ಜಟಿಲಾ ಮತ್ತು ಕುಟಿಲಾ ಅಂತ ಹೇಳಿ ಇಬ್ರು ಅವ್ರ ಹೆಸರು. ಅವರಿಗೆ ಅತ್ತೆ ಮತ್ತು ನಾದಿನಿ ಅವರಿಗೆ ಹರ್ಡಲ್ ಆಗಿದ್ರು. ಒಂದ್ ದಿವಸ ಈ ಅಭಿಮನ್ಯು ಹೊರಗೆ ಹೋಗಿದ್ದ. ಕೃಷ್ಣ ಅಭಿಮನ್ಯುವ ರೂಪವನ್ನ ಧರಿಸಿಕೊಂಡು ಮನೆಗೆ ಬಂದ. ಅವ್ರ ಮನೆಗೆ ಬಂದ, ಈವಾಗ್ಲೇ ಹೊರಗೆ ಹೋಗಿದ್ಯಲ್ಲ, ಏನೋ ಕೆಲಸ ಇದೆ ಅಂತೇಳಿ ವಾಪಸ್ ಬಂದಿಲ್ಲ ಅಂತ ಕೇಳಿದ್ರು. ಹೌದು, ಕೆಲಸ ನೀನ್ ನೋಡ್ಬೇಕನ್ನಿಸ್ತು. ತಾಯಿಗೆ ಜಟಿಲಿಗೆ ಹೇಳ್ತಾಳೆ, ನೀನ್ ಬಿಟ್ಟಿರ್ಲಿಲ್ಲ, ನನಗೆ ಇರ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ ಅಂತ ಹೇಳ್ತಾರೆ. ಸಂತೋಷಗೊಂಡು ಹೋಗು, ರೆಸ್ಟ್ ತಗೋ ಹೋಗು ಅಂತೇಳಿ ಅವಳು ರೂಮಲ್ಲಿ ಕಳಿಸ್ತಾಳೆ. ಅಲ್ಲಿ ರಾಧಾರಾಣಿಯ ಜೊತೆ ಆರಾಮಾಗಿ ಮಾತಾಡ್ತಾ ಕೃಷ್ಣ ಕೂತಿರ್ತಾನೆ. ನಿಜವಾದ ಅಭಿಮನ್ಯು ಬಂದ್ಬಿಡ್ತಾನೆ. ನೀನ್ ಯಾರು ಅಂತ ಕೇಳ್ತಾನೆ. ನಾನಮ್ಮ ನಿನ್ ಮಗ ಅಂತ ಹೇಳ್ತಾಳೆ ಅವಳು. ನಾನು ನಿನ್ ಮಗ ಅಂತ ಕೂಡಲೇ ಅವಳು ಒಂದೆರಡು ಅವನಿಗೆ ಕೊಡ್ತಾಳೆ. ಒಳಗಡೆ ಹೋಗಿದ್ಯಾ, ಇಲ್ಲಿ ಏನ್ ಮತ್ತೆ ನಡೀತಾ ಇದೆ ಅಂತ ಹೇಳಿ. ಆಮೇಲೆ ಗೊತ್ತಾಗಿ ಅಷ್ಟರಲ್ಲೇನೆ ಕೃಷ್ಣ ಕಿಟಕಿಯ ಮುಖಾಂತರ ಜಿಗದ್ ಹೊರಗೆ ಹೋಗ್ಬಿಟ್ಟಿರ್ತಾನೆ. ಆಮೇಲೆ ಇನ್ನೊಂದು ಸಲ
ಅದೇ ರೀತಿಯಾಗಿ ಕೃಷ್ಣ ಏನೋ ಮಾತಾಡೋದು, ರಾಧಾರಾಣಿಯ ಜೊತೆ ಮಾತಾಡೋದು ಕೇಳಿಸುತ್ತೆ. ಯಾರಿಗೆ? ಕುಟಿಲನಿಗೆ, ಅವಳ ನಾದಿನಿಗೆ. ಹಾಗಾದ್ರೆ ನಾನು ಕೃಷ್ಣನ್ ಹಿಡಿಬೇಕು ಇವತ್ತು ಅಂತ ಹೇಳಿ ಕಿವಿ ಹಚ್ಚಿ ನೋಡ್ತಾಳೆ, ಒಳಗೆ ಏನೋ ನಡೆದಿರುತ್ತೆ. ಆಮೇಲೆ ಬಾಗ್ಲ ತೆಗೆದು ಹಿಡಿಬೇಕು ಅನ್ನೋದ್ರಲ್ಲಿ ಕೃಷ್ಣ ಓಡೋಗ್ಬಿಡ್ತಾನೆ. ಆ ಓಡ್ ಹೋಗೋದ್ರಲ್ಲಿ ತನ್ನ ವಂಶಿಯನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾನ ಅವನು. ವಂಶಿ ಅಂದ್ರೇನು? ಕೊಳಲು ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಇವಾಗ ಸಿಕ್ಕಾಕೊಂಡ ಬಿಡ ಅಂತ ಹೇಳಿ ರಾಧಾರಾಣಿಯನ್ನ ಹೊರಗಡೆ ಕರೆದು, ರಾಧಾರಾಣಿಗೆ ಸ್ವಲ್ಪ ಅವಮಾನದ ತರ ಮಾತಾಡ್ತಾರೆ ಅವರು. ಅವಮಾನ ತರ ಮಾತಾಡಿದ ಕೂಡಲೇ ಅಲ್ಲಿ ರಾಧಾರಾಣಿ ಅಳ್ತಾ ಇರ್ತಾಳೆ. ಆಮೇಲೆ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಇನ್ನೊಬ್ಬ ಗೋಪಿ ಬರ್ತಾಳೆ. ಅಲ್ಲಿ ಪೂರ್ಣಮಾಸಿ ಅಂತ ಹೇಳಿ ಅವಳು ಗೋಪಿ ಬರ್ತಾಳೆ. ಪೂರ್ಣಮಾಸಿ ಅಂತ ಹೇಳಿ ಅವಳು ಗೋಪಿ ಬಂದು, ಯಾಕೆ ರಾಧಾರಾಣಿ ಅಳ್ತಾ ಇದ್ದಾಳೆ, ಏನ್ ನಡೀತು ಇಲ್ಲೇ ಅಂತ ಕೇಳ್ತಾನೆ. ಅವಾಗ ಅವ್ರು ಹೇಳ್ತಾರೆ, ನೋಡು ಕೃಷ್ಣ ಈ ತರ ಬಂದಿದ್ದಾನೆ, ನಾನು ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ನೋಡು ಅವನು ಕೊಳಲ್ ಬಿಟ್ಟು ಹೋಗಿದ್ದಾನೆ, ನಾನು ಹಿಡಿದೇನೆ ಕೃಷ್ಣನ್ನ ಅಂತ ಹೇಳಿ. ಏನ್ ಹುಚ್ಚರಿದ್ದೀರಾ ನೀವು? ನಿನ್ನೆ ವಂಶೀಯ ಮಳೆ ಆಯ್ತು ಗೊತ್ತಾ ನಿಮಗೆ? ವಂಶೀಯ ಮಳೆ ಆಯ್ತು, ಎಲ್ಲ ಕಡೆ ವಂಶಿಗಳು ಬಿದ್ದಿದೆ ಗೊತ್ತಾ ನಿಮಗೆ ಅಂತ ಹೇಳಿ. ನಿನ್ ರೂಮಿಗೆ ಹೋಗಿ ನೋಡು ಅಂತ ಹೇಳಿ ಆ ಕುಟಿಲನ್ನ ಅವಳ ರೂಮಿಗೆ ಕಳಿಸ್ತಾನೆ, ಅಂದ್ರೆ ನಾದಿನಿನ. ಅಲ್ಲಿ ಅವಳ ಬೆಡ್ ಮೇಲೆ 3 ಕೊಳಲು ಬಿದ್ದಿರತ್ತೆ. ಆ ಅತ್ತೆ ಹತ್ರ ಕಳಿಸ್ತಾನೆ, ಅಲ್ಲಿ ಒಂದು 12 ಕೊಳಲು ಬಿದ್ದಿರತ್ತೆ. ಇದೇನೋ ನಡೀತಾ ಇದೆ ಅಂತ ಹೇಳಿ. ಹಾಗಾದ್ರೆ ರಾಧಾರಾಣಿಗೆ ಅವಮಾನ ಆಯ್ತಲ್ಲ. ಸೊ ಕೃಷ್ಣ ಒಂದ್ ದಿವಸ ಏನ್ ಮಾಡ್ತಾನೆ ಅಂತಂದ್ರೆ, ಆ ತಾಯಿಯ ತೊಡೆಯ ಮೇಲೆ ಮಲಗಿರ್ತಾನೆ. ತಾಯಿಯ ತೊಡೆಯ ಮೇಲೆ ಮಲಗಿರ್ತಾನೆ. ಮಲಗಿದಾಗ ಅಕಸ್ಮಾತ್ ಆಗಿ ಪ್ರಜ್ಞೆ ಹೋಗ್ಬಿಡ್ತಾನೆ. ಇದೆಲ್ಲ ನಾಟಕ ಇದೆ, ಕೇಳ್ಬೇಕು ಇದನ್ನ. ನಾಟಕದ ರೂಪದಲ್ಲಿ ಮಾಡಿದ್ದಿದು. ಪ್ರಜ್ಞೆ ಹೋಗ್ಬಿಡ್ತಾನೆ. ಯಶೋಧ ಮಾತಾ ತುಂಬಾ ದುಃಖದಿಂದ, ನನ್ನ ಪ್ರಜ್ಞೆ ಹೋಗ್ಬಿಟ್ಟಿದೆ ನನ್ನ ಮಗನಿಗೆ, ದಯವಿಟ್ಟು ಹೋಗಿ ವೈದ್ಯರನ್ನ ಕರೀರಿ. ಉಸಿರು ಕೂಡ ಆಡ್ತಾ ಇಲ್ಲ, ದಯವಿಟ್ಟು ಯಾರು ಡಾಕ್ಟರ್ ಕರ್ಕೊಂಡ್ ಬನ್ನಿ ಅಂತ ಹೇಳಿ ನಂದ ಮಹಾರಾಜನಿಗೆ ಹೇಳ್ತಾರೆ ಯಶೋಧ. ನಂದ ಮಹಾರಾಜ ಹೊರಗೆ ಹೋಗಿ ಡಾಕ್ಟರ್ನ ಹುಡುಕ್ಬೇಕು ಅಂತ ಹೋಗೋರಲ್ಲಿ ಒಬ್ಬ ವೈದ್ಯ ಬರ್ತಾ ಇರ್ತಾರೆ ಅಲ್ಲಿ. ನಾರ್ಮಲಿ ವೈದ್ಯರಿಗೆ ಒಂದು ಡ್ರೆಸ್ ಇರುತ್ತೆ. ಈ ಹಳ್ಳಿಯಲ್ಲೆಲ್ಲ ನೋಡಿದಾಗ ವೈದ್ಯರು ಅಂತ ನಾವು ಗುರ್ತಾ ಹಿಡಿಬಹುದು ಅವ್ರನ್ನ, ಹಿಂದಿನ ಕಾಲದಲ್ಲಿ. ಸೊ ವೈದ್ಯರಿಗೆ ಒಂದು ಡ್ರೆಸ್ ಇರುತ್ತೆ. ನೀವು ವೈದ್ಯರ ಅಂತ ಕೇಳ್ತಾರೆ. ಹೌದೌದು ನಾವು ವೈದ್ಯರು. ನೋಡು ನನ್ ಮಗ ಈ ತರ ಅಕಸ್ಮಾತ್ ಆಗಿ ಪ್ರಜ್ಞಾಹೀನ ಆಗಿದ್ದಾನೆ, ದಯವಿಟ್ಟು ಏನಾದ್ರು ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ ಅವ್ರು. ನಂದ ಮಹಾರಾಜ, ನೀವೇನು ಯೋಚನೆ ಮಾಡಬೇಡಿ, ನಾನು ಸತ್ತವನನ್ನು ಕೂಡ ಬದುಕಿಸಬಲ್ಲೆ ಅಂತ ಹೇಳ್ತಾನೆ ಅವನು. ಹಾಗಾದ್ರೆ ಮನೆಗೆ ಬಂದು ಪರೀಕ್ಷೆ ಮಾಡ್ತಾನೆ. ಇದು ತುಂಬಾ ಗಂಭೀರ ಪರಿಸ್ಥಿತಿ ಇದೆ ಇಲ್ಲಿ, ಇದಕ್ಕೆ ಒಂದೇ ಒಂದು ಪರಿಹಾರ ಇದೆ, ನೀವು ಮಾಡಕ್ ರೆಡಿ ಇದ್ರೆ ನಾನು ಹೇಳ್ತೀನಿ ಅಂತ ಹೇಳಿ. ದಯವಿಟ್ಟು ಹೇಳಿ ಅಂತ. ಇದಕ್ಕೆ ಯಮನ ನೀರ್ ತರಬೇಕು, ಯಮುನೆಯಿಂದ ನೀರ್ ತರಬೇಕು, ಅಂದ್ರೆ ಇವನು ಬದುಕ್ತಾನೆ ಅಂತ. ಅಷ್ಟೇನಾ? ಯಮನ ನೀರ್ ತರ್ಬೇಕಾದ್ರೆ ಏನ್ ತೊಂದ್ರೆ ಇಲ್ಲ, ಸಾಕಷ್ಟು ತಂದು ಕೊಡ್ತೀನಿ ಅಂತ. ಅಲ್ಲ, ಇದು ಒಂದು ಕೊಡ ಇದೆಯಲ್ಲ, ಈ ಅಲ್ಲಿ ಕೊಡ ಇಟ್ಟಿರ್ತಾರೆ, ಅದಕ್ಕೆ 108 ರಂಧ್ರಗಳಿರುತ್ತೆ. ಆ ಕೊಡ ತಗೊಂಡು ಹೋಗಿ ತುಂಬ್ಕೊಂಡ್ಬರ್ಬೇಕು. ಅದ್ಯಾಗ ಸಾಧ್ಯ ಅಂತ ಕೇಳ್ತಾರ ಅವ್ರು. ಅದ್ಯಾಗ ಸಾಧ್ಯ ಅಂದ್ರೆ ನಾನೇ ಹೋಗ್ತೀನಿ. ಹಾಗಾದ್ರೆ ಕೃಷ್ಣ ಹೇಳ್ತಾನೆ, ಈ ಒಂದು ವೃಂದಾವನದಲ್ಲಿ ಇರ್ತಕ್ಕಂಥ ಪತಿವ್ರತೆ ಸ್ತ್ರೀ ಇರ್ಬೇಕು. ಅವಳು ಪತಿವ್ರತೆ ಸ್ತ್ರೀ ಹೋಗಿ ಅದನ್ನ ತುಂಬಿಕೊಂಡು ತಗೊಂಡ್ಬಂದ್ರೆ ಆ ನೀರು ಹೊರಗಡೆ ಹೋಗಲ್ಲ. ಆ ನೀರನ್ನ ತಂದ್ರೆ ಕೃಷ್ಣ ಬದುಕ್ತಾನೆ ಅಂತ ಹೇಳ್ತಾರೆ. ವೈದ್ಯರು ಹೇಳ್ತಾ ಇದ್ದಾರೆ. ಆಯ್ತು ಅಂತ ಹೇಳಿ, ಹಾಗಾದ್ರೆ ಪತಿವ್ರತೆನ ಹುಡುಕುವುದು ಹೇಗೆ? ಆಮೇಲೆ ಏನೋ ಒಂದು ಶಾಸ್ತ್ರಗಳನ್ನ ಅದು ಇದು ಹಾಕಿ ಅವನು ಸ್ವಲ್ಪ ಶಾಸ್ತ್ರದಲ್ಲಿ ಕೂಡ ಇದ್ದಂಗೆ ಕಾಣಿಸಿ ಹೇಳ್ತಾನೆ, ಇಲ್ಲಿ ಕುಟಿಲ ಮತ್ತು ಜಟಿಲ ಅನ್ನೋರಿಬ್ರು ಇದ್ದಾರೆ, ಅವ್ರ ಹತ್ರ ಹೋದ್ರೆ ಅವ್ರ ಪತಿವ್ರತೆಯರು, ಅವ್ರು ಬಂದ ನೀರು ತಗೊಂಡ್ಬಂದ್ರೆ ಆ ಕೊಡದಲ್ಲಿ ನೀರು ಬರ್ಬಹುದು ಅಂತೇಳಿ. ಹೋಗಿ ಯಶೋದಮ್ಮಾಯಿ ಅವ್ರನ್ನ ಕೇಳ್ಕೊಳ್ತಾರೆ, ನೀವು ದಯವಿಟ್ಟು ಬನ್ನಿ ಅಂತ. ಅವ್ರು ತುಂಬಾ ಖುಷಿ ಆಗ್ಬಿಡುತ್ತೆ, ನಾವಿಬ್ರು ಪತಿವ್ರತೆಯರು ಅಂತ ಹೇಳಿದಾರಲ್ವಾ ಅಂತ ಹೇಳಿ. ಹೋಗಿ ಮೊದ್ಲಿಕ್ಕೆ ಕುಟಿಲ ನಾದಿನಿ ಹೋಗ್ತಾಳೆ, ನಾನ್ ತಗೊಂಡು ಬರ್ತೀನಿ ಅಂತ ಹೇಳಿ ಹಾಕಿ ನೀರು ಯಮುನಾ ನದಿಯಲ್ಲಿ ಮುಳುಗಿಸಿ ಎತ್ತಲೆ ಎಲ್ಲ ನೀರು ಹೋಗ್ಬಿಡುತ್ತೆ. ಹಾಗೆ ತಾಯಿ ಬೈತಾಳೆ, ನೀನ್ ಇಲ್ಲೇ ಯಮುನಾ ನದಿಯಲ್ಲಿ ಮುಳುಗಿ ಸಾಯಿ ಅಂತ ಹೇಳ್ತಾರೆ ಅವಳಿಗೆ. ಆಮೇಲೆ ಜಟಿಲ, ನಾ ತಗೊಂಡ್ಬರ್ತೀನಿ ಅಂತ ಹೇಳಿ ಜಟಿಲ ಹೋಗ್ತಾಳೆ. ಜಟಿಲ ನೀರು ತುಂಬಿ ಎತ್ತದ್ರಲ್ಲಿ ಅದು ಕೂಡ ಎಲ್ಲ ಸೋರಿ ಹೋಗ್ಬಿಡುತ್ತೆ. ಏನ್ ಮಾಡೋದು ಹೀಗಾಗಾದ್ರೆ ಅಂತ ಹೇಳಿ ಆ ವೈದ್ಯರು, ಇನ್ನೂ ಒಬ್ರು ಇದ್ದಾರೆ ಈ ವೃಂದಾವನದಲ್ಲಿ, ಇನ್ನೂ ಒಬ್ರು ಇದ್ದಾರೆ. ಹಾಗಾದ್ರೆ ಯಾರು ಅವರು ಪತಿವ್ರತೆ ಅಂತಂದ್ರೆ ಅವ್ರು ಹೇಳ್ತಾರೆ, ರಾಧಾರಾಣಿ, ರಾಧಿಕಾ ಹತ್ರ ಕೇಳ್ರಿ ನೀವು, ಅವಳು ಮಾತ್ರ ತಂದ್ರೆ ಅವಳು ತುಂಬಾ ಪತಿವ್ರತೆ ಅಂತ ಹೇಳ್ತಾರೆ. ಆಮೇಲೆ ಅವಳ ಹೆಸರು ರಾಧಿಕಾ.
ಆವಾಗ ಜಟಿಲ ಮತ್ತು ಕುಟಿಲ ನಗತಾ ಹೇಳ್ತಾರೆ. ಅವರೆಲ್ಲ ನೋಡಿರ್ತಾರಲ್ವಾ ಕೃಷ್ಣನ್ ಜೊತೆ ಇರೋದು. ನೋಡಿದಾಗ ಇವಳ ರಾಧಿಕಾನ, ಇವಳ ಪತಿವ್ರತೆನಾ ಇವಳು ಅಂತ ಹೇಳಿ ಆ ರೀತಿಯಾಗಿ ತಮಾಷೆಯಿಂದ ನೋಡ್ತಾರೆ. ತಕ್ಷಣ ಏನ್ ಮಾಡ್ತಾರೆ, ಯಶೋಧ ಮಾತಾ ರಾಧಿಕಾನ ಹತ್ರ ಹೋಗಿ ಕೈ ಮುಗಿದು ಕೇಳ್ಕೊಳ್ತಾರೆ, ಇದು ಕೃಷ್ಣನ, ನನ್ನ ಮಗನ ಒಂದು ಜೀವದ ಪ್ರಶ್ನೆ, ದಯವಿಟ್ಟು ಬನ್ನಿ ಅಂತ ಹೇಳಿದಾರೆ. ಅವಾಗ ರಾಧಾ ಹೇಳ್ತಾಳೆ, ನನಗೆ ತುಂಬಾ ಅವಮಾನ ಆಗಿದೆ, ಈಗಾಗ್ಲೇ ನಿಂದನೆಗಳಾಗಿದೆ, ಮತ್ತೆ ಅವಮಾನಕ್ಕೆ ನನಗೆ ಗುರಿ ಮಾಡಬೇಡಿ ಅಂತ ಹೇಳ್ತಾಳೆ. ನೋಡು, ಇದು ಕೃಷ್ಣನ ಪ್ರಾಣದ ವಿಷಯ, ನೀನು ಬರಲೇಬೇಕು ಅಂದಾಗ ಅವಳು ಬರ್ತಾಳೆ. ಆ ಕೊಡವನ್ನ ತಗೊಂಡು ಯಮನಿಗೆ ಹೋಗಿ ಅದನ್ನ ತುಂಬಿಸಿ ಮೇಲೆ ಎತ್ತಾಳೆ. ಒಂದ್ ಹನಿ ಕೂಡ ನೀರು ಹೊರಗಡೆ ಬೀಳಲ್ಲ. ಸೊ ಆವಾಗ ಅವಳು ತಗೊಂಡ್ಬರ್ತಾಳೆ. ಕೃಷ್ಣ ಆ ನೀರನ್ನ ಕೃಷ್ಣನ ಮೇಲೆ ಹಾಕ್ತಾರೆ. ಕೃಷ್ಣ ಎಚ್ಚರಿಗೊಳ್ತಾನೆ. ಸೊ ನೀವ್ ಇಲ್ಲಿ ತಿಳ್ಕೊಳ್ತಕ್ಕಂತಹ ವಿಷಯ ಏನಂದ್ರೆ, ಆ ವೈದ್ಯ ಯಾರು ಅಂತ ತಿಳ್ಕೊಂಡಿದ್ದೀರಾ? ಅವನು ಕೂಡ ಕೃಷ್ಣನೇ. ಕೃಷ್ಣನೇ ಬಂದು ಕೃಷ್ಣನನ್ನ ಬದುಕಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಎರಡನೇದು ಏನ್ ಮಾಡಿದ ಅವನಿಲ್ಲಿ? ರಾಧಾರಾಣಿ ಪತಿವ್ರತೆ ಅಂತ ತೋರಿಸ್ಬೇಕಾಗಿತ್ತು, ಈ ನಾಟಕ ಮಾಡಿದ. ಆ ಜಟಿಲ ಮತ್ತು ಕುಟಿಲ ಏನಿದ್ರಲ್ಲ, ಅವರು ಪತಿವ್ರತೆಯರ ಅಲ್ಲ ಅಂತ ತೋರಿಸ್ಬೇಕಾಗಿತ್ತು, ಅದನ್ನು ಮಾಡಿದ. ಸೊ ಈ ರೀತಿ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರು ಕೂಡ ತುಂಬಾ ಚೆನ್ನಾಗಿ ಆ ಒಂದು ರಾಧಿಕಾಷ್ಟಕದಲ್ಲಿ ಹೇಳ್ತಾರೆ. ಆ ಒಂದು ಪಾತಿವೃತ್ಯದ ಪರಮ ಮೌಲ್ಯವನ್ನ ಸಾಬೀತುಪಡಿಸಿದ ಅಂತ ಹೇಳಿ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಅನನ್ಯ ರೀತಿಯಿಂದ, ಅನನ್ಯ ಭಾವದಿಂದ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಹೇಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ, ಅದೇ ರೀತಿಯಾಗಿ ನಾವು ಕೂಡ ಭಕ್ತರಾಗಕ್ ಪ್ರಯತ್ನ ಮಾಡೋಣ. ಯಾಕೆಂದ್ರೆ ಭಗವಂತನ ನಾಮಸ್ಮರಣೆ ಈ ಕಲಿಯುಗಕ್ಕೆ ಶ್ರೇಷ್ಠ. ಅದಕ್ಕೆ ಕಲಿಯುಗ ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲಾ ಯುಗಗಳಲ್ಲಿ ಕಲಿಯುಗ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅಷ್ಟು ವರ್ಷ ತಪಸ್ ಮಾಡ್ಲಿಕ್ಕಂತೂ ಶಕ್ಯ ಇಲ್ಲ. 40-50 ವರ್ಷ 1000 ತಪಸ್ ಮಾಡ್ತಾ ಇದ್ರು ಕೃತಯುಗದಲ್ಲಿ. ಯಾಕಂದ್ರೆ ಅಷ್ಟು ಆಯುಷ್ಯ ಇತ್ತು ಅವಾಗ. ಇವತ್ತಿನ ದಿವಸ ಆಯುಷ್ಯ ಎಷ್ಟಿದೆ? 60, 62, 64 ಗೊತ್ತಿಲ್ಲ, 25 ಗೊತ್ತಿಲ್ಲ, 10 ಗೊತ್ತಿಲ್ಲ, 12 ಗೊತ್ತಿಲ್ಲ. ಮೊನ್ನೆ ಒಂದು ಮಗುವನ್ನ ತಾಯಿ ಸ್ಕೂಲಿಗೆ ಬಿಡಕ್ ಹೋಗ್ತಾ ಇದ್ದಾಳ, BTS ಬಸ್ ಡ್ಯಾಶ್ ಆಗಿ ಮಗು ಸತ್ತೋಯ್ತು ಪಾಪ. 10 ವರ್ಷದ ಮಗು. ಗೊತ್ತಿಲ್ಲ ಯಾವಾಗ ನಮಗೆ ಸಾವು ಬರುತ್ತೆ ಗೊತ್ತಿಲ್ಲ. ಆ ಭಯ ಹೋಗ್ಬೇಕು ಅಂತಂದ್ರೆ, ಅಭಯನಾಗ್ಬೇಕು ಅಂತಂದ್ರೆ ನಾವು ಕೃಷ್ಣನಿಗೆ ಮೊರೆ ಹೋಗ್ಬೇಕು. ಅದಕ್ಕೆ ಆ ಅಭಯತನ ಬರಬೇಕು. ಮರಣ ಅನ್ನೋದು ಭಯ, ದೊಡ್ಡ ಭಯ ಅಲ್ವಾ ಅದು ಮರಣ ಅನ್ನೋದು? ಇವತ್ತಿನ ದಿವಸ ಎಲ್ಲರಲ್ಲಿಯೂ ಕಾಡ್ತಾ ಇರುವಂತಹ ಭಯ ಯಾವುದು? ಮರಣ. ಆ ಮರಣದ ಭಯ ಹೋಗ್ಬೇಕು ಅಂತಂದ್ರೆ ಅದು ಒಂದು ಪ್ರಾಸೆಸ್ ಅಂತ ತಿಳ್ಕೊಬೇಕಷ್ಟೇ. ಆ ಮರಣದ ಭಯ ಹೋಗ್ಬೇಕು ಅಂತಂದ್ರೆ ನಾವು ನಾಮಸ್ಮರಣೆ ಮಾಡ್ಬೇಕು. ಆ ನಾಮಸ್ಮರಣೆ ಮಾಡಿದಾಗ ಭಯ ಹೋಗತ್ತೆ. ಕೃಷ್ಣ ಆ ಭಯವನ್ನ ನಿವಾರಣೆ ಮಾಡ್ತಾನೆ. ನಿವಾರಣೆ ಅಷ್ಟೇ ಮಾಡೋದಲ್ದೆ ಆ ಒಂದು ಸ್ಮರಣೆಯನ್ನ ನಮಗೆ ಕೊಡ್ತಾನೆ. ಸಾಯುವ ಕಾಲದಲ್ಲಿ ಸ್ಮರಣೆ ಬರಬೇಕು. ಅಂತ್ಯಕಾಲೇ ನಾರಾಯಣ ಸ್ಮೃತಿ, ಇದು ಶ್ಲೋಕ ಬರುತ್ತೆ, ಭಗವದ್ಗೀತೆಯಲ್ಲೂ ಬರುತ್ತೆ, ಭಾಗವತದಲ್ಲೂ ಬರುತ್ತೆ. ಅಂತ್ಯಕಾಲದಲ್ಲಿ ನಾವು ನಾರಾಯಣ ಸ್ಮೃತಿ ನಮ್ಮ ಸ್ಮರಣೆಯಲ್ಲಿ ಬರಬೇಕು. ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ನಾಮಸ್ಮರಣೆ ಅನ್ನೋದು ಬಹಳ ಇಂಪಾರ್ಟೆಂಟು. ನಾಮಸ್ಮರಣೆಯನ್ನ ನಾವು ಮಾಡ್ತಾ ಹೋದ್ರೆ ಆ ಸ್ಮರಣೆ ನಮಗ್ ಬರುತ್ತೆ. ನಮ್ಮ ಜೀವನ ಸಕ್ಸಸ್ ಆಗ್ಬೇಕು ಅಂತಂದ್ರೆ, ಮನುಷ್ಯ ಜೀವನ, ಮಾನವ ಜನ್ಮ ಬಹು ದುರ್ಲಭ. ಎಷ್ಟೋ ಜನ್ಮಗಳನ್ನ ದಾಟಿ ಬಂದಂತಹ ಈ ಮಾನವ ಜನ್ಮ ಬಹಳ ದುರ್ಲಭ ಅಂತ ಭಾಗವತಂ ಹೇಳತ್ತೆ, ಭಗವದ್ಗೀತಾ ಹೇಳತ್ತೆ, ದಾಸ ಸಾಹಿತ್ಯ ಕೂಡ ಹೇಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಆ ಸ್ಮರಣೆ ಭಗವಂತನಲ್ಲಿ ಬರಬೇಕು ಅಂತಂದ್ರೆ ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನುವಂಥ ಈ ಮಹಾಮಂತ್ರವನ್ನ ನಾವೆಲ್ಲರೂ ಕೂಡ ಜಪಿಸೋಣ, ನಾಮಸ್ಮರಣೆ ಮಾಡೋಣ. ನಾಳೆ ರಾಧಾರಾಣಿ ಅವತರಿಸಿದಂತಹ ದಿನ. ರಾಧಾರಾಣಿಯನ್ನ ಅನನ್ಯವಾಗಿ ಭಕ್ತಿಯಿಂದ ಕೇಳ್ಕೊಳ್ಳಿ. ನನ್ನ ಕೃಷ್ಣನ ಸೇವೆಯಲ್ಲಿ ನನ್ನ ತೊಡಗಿಸು, ಕೃಷ್ಣನಿಗೆ ಹೇಳು ಅಂತ ಕೇಳ್ಕೊಳ್ಳಿ ಎಲ್ಲರೂ. ನಾಳೆ ದಯವಿಟ್ಟು ಟೆಂಪಲ್ಗೆ ಬನ್ನಿ. ಎಲ್ಲರೂ ದೇವಸ್ಥಾನಕ್ಕೆ ಬಂದು ರಾಧಾರಾಣಿಯ ಒಂದು ಆ ಒಂದು ಭಕ್ತಿಯ ಭಾವದಿಂದ ಅವಳನ್ನ ಪ್ರಾರ್ಥನೆ ಮಾಡೋಣ ಎಲ್ಲರೂ. ಈ
ಸೈಕಲ್ ಏನಿದೆಯಲ್ಲ, ಈ ಸೈಕಲ್ ಜನ್ಮ ಮೃತ್ಯು ಜರಾ ವ್ಯಾಧಿ, ಈ ಸಂಸಾರ ಚಕ್ರ ಅಂತಾರೆ ಇದಕ್ಕೆ. ಈ ಸಂಸಾರ ಚಕ್ರದಿಂದ ನಾವು ದಾಟಿ ಹೋಗ್ಬೇಕು. ಇದಕ್ಕೆ ಭವಸಾಗರ ಅಂತ ಹೇಳ್ತೀವಿ. ಈ ಭವಸಾಗರವನ್ನ ನಾವು ದಾಟಬೇಕು ಅಂತಂದ್ರೆ ಕಲೌ ನಾಸ್ತೇವ 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 ಗತಿರ್ನ್ಯತ ಅಂತ ಹೇಳುತ್ತೆ ಪದ್ಮ ಪುರಾಣ. ಏನ್ ಹೇಳುತ್ತೆ? ಯಾವ ವಿಧದಿಂದನೂ ಕೂಡ ಈ ಭವಸಾಗರವನ್ನ ದಾಟ್ಲಿಕ್ಕೆ ಶಕ್ಯ ಇಲ್ಲ. There is no other way, there is no other way, there is no other way other than ಹರೇರ್ನಾಮ 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 ಐವ ಕೇವಲಂ. ಹೇಳತ್ತೆ ಪದ್ಮ ಪುರಾಣ, ಕ್ಲಿಯರ್ ಆಗಿ ನಮಗೆ ಹೇಳತ್ತೆ. ಅದಕ್ಕೆ ನಾವು ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಂ ಭಕ್ತಿ ಉಪಾರಿತಂ ಅಶ್ನಾಮಿ ಪ್ರಯತಾತ್ಮನಃ. ಭಕ್ತಿಯಿಂದ ನಾವು ಭಗವಂತನಿಗೆ ಇದೆಲ್ಲವನ್ನ ಅರ್ಪಿಸಿ, ನಮ್ಮ ದೇಹವನ್ನೇ ಕಂಪ್ಲೀಟ್ ಭಗವಂತನಿಗೆ ಅರ್ಪಿಸಿ ಭಗವಂತನ ಭಕ್ತರಾಗಲಿಕ್ಕೆ ಪ್ರಯತ್ನ ಮಾಡೋಣ ಅಂತೇಳಿ ಈ ರಾಧಾಷ್ಟಮಿಯ ನಿಮಿತ್ತ ಕನ್ನಡದಲ್ಲಿರ್ತಕ್ಕಂಥ ಪ್ರವಚನವನ್ನ ನಾವು ಮುಗಿಸೋಣ. ಯಾರಿಗಾದ್ರೂ ಏನಾದ್ರೂ ಅನಿಸಿಕೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ.